ನಮಸ್ಕಾರ ಸ್ನೇಹಿತರೆ, ನನ್ನ ಹೆಸರು ಅರುಣ. ನಾನೊಬ್ಬ ಅಮಲ್ ರೋಗಿ. ದೇವರ ದಯೆ, ಗುಂಪಿನ ಸಹಾಯ, ಹಿರಿಯ ಬಂಧುಗಳ ಅನುಭವ, ಬಲ ಭರವಸೆ ಹಾಗೂ 12 ಹೆಜ್ಜೆಗಳ ಆಧಾರ ಕುಡಿಯುವಂತ ಯಾವ ಮಾನಸಿಕ ಸೆಳೆತ ಇಲ್ಲ ಸ್ನೇಹಿತರೆ. ಸೊ ನಾವು 12ನೇ ಹೆಜ್ಜೆ 117ನೇ ಪೇಜ್ನಲ್ಲಿ ನಿಲ್ಲಿಸಿದ್ವಿ. ಸೊ ಹಣ ಮತ್ತು ಈ ಭೌತಿಕ ವಿಷಯಗಳಲ್ಲಿ, ಮನಿ ಅಂಡ್ ಮಟೀರಿಯಲ್, ಈ ವಿಷಯಗಳಲ್ಲಿ ನಮ್ಮ ದೃಷ್ಟಿಕೋನ ಸಂಪೂರ್ಣವಾಗಿ ಚೇಂಜ್ ಆಗ್ತದೆ. ಮನಿ ಅಂಡ್ ಮಟೀರಿಯಲ್ ಅಲ್ಲಿ ನಮ್ಮ ಪೊಸಿಷನ್ ಅದು ಅಥವಾ ನಮ್ಮ ದೃಷ್ಟಿಕೋನ ಸಂಪೂರ್ಣವಾಗಿ ಬದಲಾಗ್ತದೆ. ಸೊ ನಾವು ಕೆಲವು ಅಪವಾದಗಳೊಂದಿಗೆ ನಾವು ದುಂದು ವೆಚ್ಚ ಮಾಡಿ ಕೊಡ್ತದ ಸಮಯದಲ್ಲಿ ಸಾಕಷ್ಟು ಖರ್ಚುಗಳನ್ನು ಮಾಡಿವಿ. ನಮ್ಮ ಸಂತೋಷಕ್ಕಾಗೂ ಮಾಡಿವಿ, ಇನ್ನೊಬ್ಬರಿಗೆ ಅಥವಾ ಇನ್ನೊಬ್ಬರ ಮೇಲೆ ಒಂದಿಷ್ಟು ಪ್ರಭಾವ ಬೀರ್ಲಿಕ್ಕೂ ಅಥವಾ ಅವರಿಂದ ಏನಾದ್ರು ಬಯಸ್ಲಿಕ್ಕೆ ಅಥವಾ ಅಟೆನ್ಷನ್ ಸೀಕಿಂಗ್ ಅಂತ ಹೇಳ್ತೀವಿ, ನಮ್ಮನ್ನ ಹುರಿದುಂಬಿಸ್ಲಿ, ನಮ್ಮನ್ನ ಜಿ ಅನ್ಲಿ ಅಥವಾ ನಮಗೊಂದಿಷ್ಟು ಅವರು ಪ್ರೋತ್ಸಾಹಿಸ್ಲಿ ಅಥವಾ ನಮ್ಮ ಜೊತೆ ಇರ್ಲಿ ಅನ್ನುವಂತ ಕಾರಣಕ್ಕೂ ಕುಡ್ದೀವಿ. ಕೆಲವೊಬ್ರು ಒಬ್ಬರ ಕುಡ್ದಿರ್ತಾರೆ, ಯಾರಿಗೂ ಖರ್ಚು ಮಾಡಿರಂಗಿಲ್ಲ, ತಮ್ಮಷ್ಟಕ್ಕೆ ತಾವನು ಕೊಡ್ತಿರ್ತಾರೆ. ಅಂಥವ್ರು ಅದಾರ, ಇಂಥವ್ರು ಅದಾರ. ಎಲ್ಲರೂ ಹಂಗೆ ದುಂದು ಬೆರ್ಚ್ ಅಂದ್ರೆ ಅದಕ್ಕೆ ಅವ್ರು ಬರೀತಾರೆ ಕೆಲವೇ ಅಪವಾದಗಳೊಂದಿಗೆ. ಅಂದ್ರೆ ಕೆಲವೊಂದಿಷ್ಟು ಎಲ್ಲರೂ ಅಂತಲ್ಲ, ಎಲ್ಲರೂ ದುಂದು ವೆಚ್ಚ ಮಾಡ್ಯಾರ ಅಂತಲ್ಲ, ಕೆಲವೊಬ್ರು ಮಾಡ್ಯಾರ. ಬಟ್ ನಮ್ಮ ವಿಷಯದಾಗ ದುಂದು ವೆಚ್ಚ ಮಾಡಿ, ಸೊ ನಾವು ಸಂತೋಷಕ್ಕಾಗಿ ಮಾಡ್ತಿದ್ವಿ, ಇತರ ಮೇಲೆ ಒಂದಿಷ್ಟು ಅಧಿಕಾರ ಚಲಾಯಿಸಕ್ಕೂ ಮಾಡ್ತಿದ್ವಿ. ಅದ್ರ ಜೊತೆಗೆ ದುಡ್ಡು ಇರೋ ಮಟ್ಟ ನಾವು ಹೆಂಗೆ ಖರ್ಚು ಮಾಡ್ತೀವಿ ಅಂದ್ರೆ ನನ್ನ ಕಡೆ ದುಡ್ಡು ಖಾಲಿನ ಆಗೋದಿಲ್ಲ ಅನ್ನುವಂತ ರೀತಿಯಲ್ಲಿ ಖರ್ಚು ಮಾಡ್ತಿದ್ವಿ. ಸೊ ಅದಾದ ನಂತರ ದುಡ್ಡೆಲ್ಲ ಖಾಲಿ ಆದಾಗ ಮತ್ತೆ ಇನ್ನೊಂದು ಕುಡ್ತಕ್ಕೆ ಹೆಂಗಾರ ಮಾಡಿ ಅರೇಂಜ್ ಮಾಡ್ಲಿಕ್ಕೆ ಓಡಾಡ್ತಾ ಇದ್ವಿ. ಸೊ ಇಂಥ ಎಲ್ಲ ಸಮಸ್ಯೆಗಳು ಇದ್ದು ಸ್ನೇಹಿತರೆ. ಸೊ ಹಣ ಅವಾಗ ಏನಾಗಿತ್ತಪ್ಪ ಅಂದ್ರೆ ನಮಗೆ ಒಂದಿಷ್ಟು ಸಂತೋಷ ಅಥವಾ ನಮ್ಮ ಪ್ರತಿಷ್ಠೆ ವಿಷಯ ಆಗಿತ್ತು. ಬಟ್ ಬರ್ತಾ ಬರ್ತಾ ಕೊನೆಯ ದಿನಗಳೇ ಹಣದ ಸಮಸ್ಯೆ ಕೂಡ ಬಹಳ ಆಗಕತ್ತು ಸ್ನೇಹಿತರೆ. ಹಣದ ಸಮಸ್ಯೆ ಅಂದ್ರೆ ನೀವು ನಂಬಲಿಕ್ಕಿಲ್ಲ. ಯಾಕಂದ್ರೆ ಕೊನೆಯ ದಿನಗಳಲ್ಲಿ ನಾನು ಮನೆಯಲ್ಲಿದ್ದಂತ ದುಡ್ಡನ್ನು ಕೂಡ ನಾವು ಕದ್ದಿದ್ದೀನಿ ಸ್ನೇಹಿತರೆ. ಹೆಂಡತಿ ಪರ್ಸಲ್ಲಿ ಇದ್ದಿದ್ದು ದುಡ್ಡನ್ನು ಕೂಡ ನಾನು ಕದ್ದಿದ್ದೀನಿ. ಅಂದ್ರೆ ದುಡ್ಡು ಹೆಂಗೋ ಏನೋ ಮಾಡ್ಬೇಕು, ಆದ್ರೂ ಕೂಡ ಒಳಗೆ ಬಾರ್ನಲ್ಲಿ ಹೋಗಿ ದೊಡ್ಡ ಒಣ ಜಂಬ ತೋರಿಸೋದು. ಕದ್ಕೊಂಡು ಹೋಗಿದಂತ ದುಡ್ಡಿಲಿ ಒಣ ಜಂಬ ತೋರಿಸ್ತಿದ್ದೆ. ಮನೆಯಲ್ಲಿ ಕಳ್ತನ ಮಾಡ್ಕೊಂಡು ಹೋಗಿದ್ದ ದುಡ್ಡನ್ನ ಅಲ್ಲಿ ಖರ್ಚು ಮಾಡ್ಲಿಕ್ಕೆ ಜಂಬ ತೋರಿಸಿ ನನ್ನ ಕಡೆ ದುಡ್ಡು ಅದ ಅನ್ನುವಂತ ಪೋಸ್ ಕೊಡ್ತಿದ್ದೆ ಸ್ನೇಹಿತರೆ. ಅವೆಲ್ಲವೂ ಇದ್ದು ಅದಾದ ನಂತರ ಮುಂದೆ ಏನಾಗ್ತದೆ ಅನ್ನುವಂಥದ್ದು ಇವತ್ತು ನಾವು ನೋಡ್ಕೊಂತ ಹೋಗೋಣ. ಯಾಕಂದ್ರೆ ನಮ್ಮ ಪ್ರತಿಷ್ಠೆಗಳು ಹಂಗಿದ್ದು, ನಮ್ಮ ಸಂತೋಷಗಳು ಹಂಗಿದ್ದು, ಬಟ್ ಹೇಗೆ ಬರುತ್ತಲೇ ನಮ್ಮ ಈ ಎಲ್ಲ ಮನೋಭಾವನೆಗಳು ಬದಲಿ ಆಗ್ತಾವ ಅನ್ನುವಂಥದ್ದು ಬರ್ತದ ಮುಂದೆ. ನಾನು ಕೂಡ ಇಲ್ಲಿ ಸ್ಕ್ರೀನ್ ಶೇರ್ ಮಾಡ್ತೀನಿ. ಸೊ ದಯವಿಟ್ಟು ಪ್ರಶಾಂತ ಧಾಮದ ಸ್ನೇಹಿತರು 2ನೇ ತಾರದಿಂದ ಓದಿ. ಸೊ ಶಕ್ತಿ ಸರ್ ಹಾಗೆ ಹಿಂದಿನಿಂದ ಸ್ವಲ್ಪ ಅನ್ಮ್ಯೂಟ್ ಮಾಡಿ ನನ್ನ ಪ್ಲೀಸ್. ಓಕೆ ಸರ್, ಥ್ಯಾಂಕ್ ಯು. ನಮಸ್ಕಾರ ಬಂಧುಗಳೇ. 12 ಹೆಜ್ಜೆಗಳು ಮತ್ತು 12 ಪರಂಪರೆಗಳು, ಪೇಜ್ ನಂಬರ್ 117, ಪ್ಯಾರಾ 2. ಹೇಗೆ ಬರುತ್ತಲೇ ಈ ಮನೋಭಾವಗಳು ಬದಲಾದವು. ವರ್ಷಾನುಗಟ್ಟಲೆ ನಮ್ಮಿಂದ ವ್ಯರ್ಥವಾದುದನ್ನು ಕಂಡಾಗ ನಮ್ಮಲ್ಲಿ ಹೆದರಿಕೆ ಹುಟ್ಟಿತು. ನಾಶವಾದ ಈ ಬಂಡವಾಳವನ್ನು ಪುನರ್ರೂಪಿಸಲು ಬೇಕಾದ ಸಮಯವು ಇಲ್ಲವೆಂದು ಹೆದರಿದೆವು. ಯಾವ ರೀತಿಯಲ್ಲಿ ನಮ್ಮ ಸಾಲ ತೀರಿಸುವುದು, ಒಂದು ಒಳ್ಳೆಯ ಮನೆ ಮಾಡುವುದು, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡುವುದು ಮತ್ತು ಮುಂದಿನಕ್ಕೆ ಏನಾದರೂ ಪ್ರತ್ಯೇಕವಾಗಿರಿಸುವುದು, ಯಾವಾಗ ಆರ್ಥಿಕ ಅಗತ್ಯವು ನಮ್ಮ ಪ್ರಥಮ ಉದ್ದೇಶವಾಗಿರಿದೆ. ಭೌತಿಕ ಭದ್ರತೆಗೆ ಹೆಚ್ಚಿನ ಪ್ರಾಮುಖ್ಯ ಬಂತು. ನಾವು ನಮ್ಮ ವ್ಯವಹಾರಗಳಲ್ಲಿ ಪುನರ್ಸ್ಥಾಪಿಸಿಕೊಂಡಾಗಲೂ ಸಹ ಈ ಹೆದರಿಕೆಗಳು ನಮ್ಮ ಬೆನ್ನಟ್ಟಿದೆವು. ಇದರಿಂದಾಗಿ ನಾವು ಪುನಃ ಜಿಪುಣರಾದೆವು. ಸಂಪೂರ್ಣ ಆರ್ಥಿಕ ಭದ್ರತೆ ನಮಗೆ ಬೇಕೆಂದುಕೊಂಡೆವು. ಆದರೆ ಎಲ್ಲಿರುವ ಹೆಚ್ಚಿನ ಅಮಲಿಗಳು ಸಾಧಾರಣಕ್ಕಿಂತ ಉತ್ತಮ ಗಳಿಕೆಯವರೆಂಬುದನ್ನು ಮರೆತೆವು. ನಮ್ಮ ಯೋಗ್ಯತೆಯು ಮೇಲೆ ಹೊಂದಿ ನಮ್ಮ ಉತ್ತಮ ಉದ್ಯೋಗಾವಕಾಶ ಒದಗಿಸಲು ನಮ್ಮ ಬಂಧುಗಳು ಯಾವಾಗಲೂ ಸಿದ್ಧರಿರುವುದನ್ನು ನಾವು ಮರೆತೆವು. ಜಗತ್ತಿನ ಪ್ರತಿ ವ್ಯಕ್ತಿಯ ನೈಜ ಅಥವಾ ಸಾಧ್ಯ ಆರ್ಥಿಕ ಅಭದ್ರತೆಯ ಬಗ್ಗೆ ಮರೆತೆವು. ಎಲ್ಲಕ್ಕಿಂತ ಹೆಚ್ಚಾಗಿ ದೇವರನ್ನೇ ಮರೆತೆವು. ಆರ್ಥಿಕ ವಿಷಯಗಳಲ್ಲಿ ನಮಗೆ ವಿಶ್ವಾಸವಿದ್ದದ್ದು ನಮ್ಮ ಮೇಲೆ ಮಾತ್ರ. ಅದು ಉತ್ತಮವಾಗಿರಲಿಲ್ಲ. ಓಕೆ, ಥ್ಯಾಂಕ್ ಯು.
ಸ್ಪಷ್ಟವಾಗಿ ಓದಿದ್ದಾರೆ. ತುಂಬಾ ಧನ್ಯವಾದಗಳು ಅವರಿಗೆ. ಹೇಗೆ ಬರುತ್ತಲೇ ನಮ್ಮ ಮನೋಭಾವನೆಗಳು ಬದಲಾಗ್ತಾವೆ. ಇಲ್ಲಿ ಬಂದ ನಂತರ ಸ್ಥಿಮಿತತೆಗೆ ಬಂದ ನಂತರ ಒಂದಿಷ್ಟು ಸಮತೋಲನ ಎಚ್ಚರಗೊಂಡಾಗ ಅಂತ ಹೇಳ್ಬೋದು. ಸ್ಥಿಮಿತತೆ ಅನ್ನೋಕ್ಕಿಂತ ಹೆಚ್ಚಾಗಿ ಕುಡ್ತಾ ನಿಲ್ತದ, ಇಲ್ಲಿ ನಿಂತ ತಕ್ಷಣ ಎಚ್ಚರಗೊಳ್ತೀವಿ. ಎಚ್ಚರಗೊಂಡಾಗ ಹಿಂದೆ ತಿರುಗಿ ನೋಡ್ತೀವಿ ಬದುಕಿನ ಬಗ್ಗೆ. ವರ್ಷಾನುಗಟ್ಲೆ ನಮ್ಮಿಂದ ಆದಂತ ಎಲ್ಲ ವ್ಯರ್ಥಗಳನ್ನ ಅಥವಾ ಎಲ್ಲ ಖರ್ಚುಗಳನ್ನ, ಅಥವಾ ಇನ್ನು ಆಡು ಭಾಷೆದಾಗ ಹೇಳಿದ್ರೆ ಹಾಳು ಮಾಡಿದ್ದು ಅನ್ಬೋದು. ಏನೇನು ಹಾಳು ಮಾಡಿವಿ ಅದನ್ನೆಲ್ಲವನ್ನ ಕಂಡಾಗ ನಮ್ಗೆ ಹೆದರಿಕೆ ಆಗ್ತದೆ ಸ್ನೇಹಿತರೆ. 100% ಆಗ್ತದೆ. ಯಾಕಂದ್ರೆ ಆಲ್ಮೋಸ್ಟ್ ಆಲ್ ನಾವು ಬಂದಾಗ ಒಂದು 42 ವಯಸ್ಸು. ಬದುಕಿನ 20 ವರ್ಷಗಳು ಕುಡಿತದಲ್ಲಿ ಕಳೆದಿವಿ. ಒಂದ್ 20 ವರ್ಷ ಏನೋ ಬಾಲ್ಯದಿಂದ ಹಿಡ್ಕೊಂಡು ಬದುಕು ಕಟ್ಕೊಳಕ್ ಒಂದ್ 20 ವರ್ಷ ಕಳೆದ್ವಿ. 20 ವರ್ಷ ಆದ ನಂತರ ಕುಡ್ತಾ ಸ್ಟಾರ್ಟ್ ಆಯ್ತು, ಅದೊಂದು 20 ವರ್ಷ ಆಯ್ತು, 22 ವರ್ಷ ಆಯ್ತು. ಈಗ ಇಲ್ಲಿ ಬಂದ ತಕ್ಷಣ ಹೆದರಿಕೆ ಚಾಲು ಆಗ್ತದೆ. ನಮ್ಮಿಂದ ಹಾಳಾದಂತ ಅಥವಾ ನಾಶವಾದಂತ ಏನೇನು ನಮ್ಮಿಂದ ಹಾಳಾಗಿತ್ತು ಅಥವಾ ನಮ್ಮ ಬಂಡವಾಳ, ಅದನ್ನ ಹೆಂಗ ಕ್ರೋಢೀಕರಿಸ್ಬೇಕು, ಅದನ್ನ ಹೆಂಗ ಪುನಃ ರೂಪಿಸ್ಬೇಕು, ಅದಕ್ಕೆ ಸಮಯ ಸಿಗ್ತದ ಇಲ್ಲ ಅನ್ನುವಂತ ಹೆದರಿಕೆ ಬರ್ತದೆ. ಇನ್ನೇನ್ ಮಾಡೋದಪ್ಪ, ಬದುಕನ್ನ ಹಾಳು ಮಾಡ್ಕೊಂಡ್ಬಿಟ್ಟಿವಿ, ಇನ್ನು ಅದನ್ನ ಗಳಿಸೋದು ಹೆಂಗೆ, ಕಳ್ಕೊಂಡಿದ್ದನ್ನ ಗಳಿಸೋದು ಹೇಗೆ, ಅದ್ರ ಜೊತೆಗೆ ಸಾಕಷ್ಟು ಸಾಲಗಳನ್ನ ಮಾಡ್ಕೊಂಡಿದ್ವಿ, ಆ ಸಾಲ ತೀರ್ಸೋದು ಹೇಗೆ, ಈ ಬದುಕಲ್ಲಿ ಒಂದು ಒಳ್ಳೆ ಮನೆ ಮಾಡೋದು ಹೇಗೆ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸೋದು ಹೇಗೆ, ಮತ್ತು ಮುದಿತನಕ್ಕೆ ಅಂದ್ರೆ ಓಲ್ಡ್ ಏಜ್ಗೆ, ಈ ವಯಸ್ಸಾದ ನಂತರ ನಮ್ಗೊಂದಿಷ್ಟು ಏನಾದ್ರೂ ಸಪರೇಟ್ ಆಗಿ ಎತ್ತಿ ಇಡೋದು ಹೇಗೆ, ವಯಸ್ಸಾದ ಕಾಲಕ್ಕೆ ಬೇಕಲ್ಲ. ವಯಸ್ಸಾದ ಕಾಲ ಅಂದ್ರೆ ಮುದಿತನಕ್ಕೆ ಅಂದ್ರೆ ಓಲ್ಡ್ ಏಜ್ಗೆ. ಎಲ್ಲವನ್ನ ಯೋಚನೆ ಮಾಡಿದಾಗ ಹೆದರಿಕೆ ಆಗಕ್ಕೆ ಚಾಲು ಆಗ್ತದೆ. ಇವಾಗ ನಮ್ಮ ಆರ್ಥಿಕ ಅಗತ್ಯತೆ ಬಗ್ಗೆ ನಮಗೆ ಪ್ರಥಮ ಉದ್ದೇಶ ಆಗಿಬಿಡ್ತದೆ ಇಲ್ಲಿ ಬಂದ ನಂತರ. ಭೌತಿಕ ಭದ್ರತೆಗೆ ಹೆಚ್ಚಿನ ಪ್ರಾಮುಖ್ಯವನ್ನು ಕೊಡ್ತೇವೆ. ಆರ್ಥಿಕವಾಗಿ ಕೊಡ್ತೀವಿ, ಭೌತಿಕವಾಗಿ ಕೊಡ್ತೇವೆ. ನಮ್ಮಲ್ಲಿ ಹೇಳ್ತಿರ್ತಾರೆ ಕಾರ್ಯಕ್ರಮಕ್ಕೆ ಬಂದ ನಂತರ ಸ್ವಲ್ಪ ದಿನ ಆರಾಮಾಗಿರ್ರಿ, ಆಮೇಲೆ ಅರ್ಥ ಮಾಡ್ಕೋರಿ, ಆಮೇಲೆ ಹೋಗ್ರಿ. ಅದನ್ನ ಬೇರೆ ಬೇರೆ ರೀತಿಯೊಳಗೆ ಬೇರೆ ಬೇರೆನೇ ಹೇಳ್ತಾರೆ. ಮತ್ತೆ 90 days 90 ಮೀಟಿಂಗ್ ಮಾಡ್ರಿ, ಮತ್ತೇನು ಮಾಡ್ಬೇಡ್ರಿ, ಮನ್ಯಾಗ ಕೂಡ್ರಿ, ಕೆಲ್ಸಕ್ಕೆ ಹೋಗ್ಬೇಡ್ರಿ, ಇವೆಲ್ಲ ಹೇಳಿದಾಗ ನಾವು ಸುಮ್ಮನೆ ಕೂತಾಗ ಯೋಚನೆಗಳು ಬಂದಾಗ ಸಡನ್ ಆಗಿ ಹೆದರಿಕೆ ಆಗ್ತದೆ. ಯಾಕೆ? ಎಚ್ಚರಗೊಂಡಿರ್ತೇವೆ. ಎಚ್ಚರಗೊಂಡಾಗ ಏನೆಲ್ಲ ಹಾಳು ಮಾಡಿದೆ ಅಂತ ಹಿಂದೆ ತಿರುಗಿ ನೋಡಿದಾಗ ಭಯ ಕಾಡ್ತದೆ. ಈ ಭಯ ನಮ್ಮನ್ನ ಬೆನ್ನ ಹತ್ತಕ್ಕೆ ಚಾಲು ಆಗ್ಬಿಡ್ತದೆ. ಭೌತಿಕ ಭದ್ರತೆ ಅಥವಾ ಲೌಕಿಕ ಭದ್ರತೆಗೆ ನಾವು ಹೆಚ್ಚಿನ ಪ್ರಾಮುಖ್ಯವನ್ನು ಕೊಡಕ್ ಚಾಲು ಮಾಡ್ತೇವೆ. ಇವೊಂದು ಎಲ್ಲವೂ ಸರಿ ಆಯ್ತು, ಕುಡಿತದಿಂದ ದೂರ ನಿಂತೀವಿ, ನಮ್ಮ ವ್ಯವಹಾರವನ್ನು ಅಥವಾ ನಮ್ಮ ಬಿಸ್ನೆಸ್ ಅಥವಾ ನಮ್ಮ ನೌಕರಿ ಅಥವಾ ನಾವು ಏನ್ ಕೆಲಸ ಮಾಡ್ತೀವಿ ಅದೆಲ್ಲದಕ್ಕೂ ಮತ್ತೆ ನಾವು ತಿರುಗಿ ಸೇರ್ಕೊಂಡಾಗನೂ ಕೂಡ ನಮ್ಗೆ ಹೆದರಿಕೆಗಳು ಸ್ಟಾರ್ಟ್ ಆಗ್ತಾವು. ನಾವು ನಮ್ಮ ವ್ಯವಹಾರದಲ್ಲಿ ಪುನರ್ಸ್ಥಾಪಿತಗೊಂಡಾಗಲೂ ಸಹ ಹೆದರಿಕೆಗಳು ನಮ್ಮನ್ನ ಬೆನ್ನಟ್ಟತಾವು ಅಂತ ಹೇಳ್ತಾರ. ಈ ವ್ಯವಹಾರ ಸರಿ ಆಗ್ತದ ಇಲ್ಲೋ, ಈ ನೌಕರಿ ಸರಿ ಆಗ್ತದ ಇಲ್ಲೋ, ಈ ಕೆಲಸ ನನಗೆ ಹೊಂತದ ಇಲ್ಲೋ, ಅಥವಾ ನಾನು ಕೆಲಸ ಮಾಡ್ತೀನೋ ಇಲ್ಲೋ, ಈ ಎಲ್ಲ ಭಯಗಳು ಸ್ಟಾರ್ಟ್ ಆಗ್ತದೆ. ಇದರಿಂದಾಗಿ ನಾವು ಮತ್ತೆ ಪುನಃ ಜಿಪುಣರಾಗ್ತೀವಿ. ಸಂಪೂರ್ಣ ಆರ್ಥಿಕ ಭದ್ರತೆ ನಮಗೆ ಬೇಕೇ ಬೇಕೆಂದುಕೊಳ್ತೀವಿ, ಬೇಡಿಕೊಳ್ತೀವಿ. ಆದ್ರೆ ಇಲ್ಲಿ ಹೇಳ್ತಾರವ್ರು, ಎಎಯಲ್ಲಿ ಹೆಚ್ಚಿನ ಅಮಲಿಗಳು ಸಾಧಾರಣಕ್ಕಿಂತ ಉತ್ತಮ ಗಳಿಕೆ ಉಳ್ಳವರೆಂಬ ಅಥವಾ ಗಳಿಕೆಯವರೆಂಬ ಮರ್ತೇವೆ ಅಂತ. ಗಳಿಕೆಯವರೆಂಬುದನ್ನು ಮರ್ತೇವೆ. ಟ್ಯಾಲೆಂಟ್ ಇದೆ, ಕಾರ್ಯಕ್ರಮದಲ್ಲಿ ನಾವು ಇರ್ತೀವಲ್ಲ, ನಮ್ಮಲ್ಲಿ ಸಾಕಷ್ಟು ಟ್ಯಾಲೆಂಟ್ ಇದೆ ಅಂತ ಹೇಳ್ತಾರ ಅವ್ರು. ಈ ಅಮಲತನಕ್ಕೆ ಬಲಿಯಾಗಿ ಒಂದು ವೇಳೆ ನಮ್ಮಲ್ಲಿ ಟ್ಯಾಲೆಂಟ್ ಇಲ್ಲ ಅಥವಾ ನಮ್ಮಲ್ಲಿ ಪೊಟೆನ್ಶಿಯಲ್ ಇಲ್ಲ, ನಮ್ಮಲ್ಲಿ ಆ ಶಕ್ತಿ ಇಲ್ಲ, ನಮ್ಮಲ್ಲಿ ಆ ಯುಕ್ತಿ ಇಲ್ಲ ಅಂತಲ್ಲ. ಅಲ್ವಾ, ಒಂದಿಷ್ಟು ಕಾರ್ಯಕ್ರಮದ ನಮ್ಮ ಸಿರಿ ಬಂಧುಗಳು ಹೇಳ್ತಿರ್ತಾರ, ಬಹಳ ಟ್ಯಾಲೆಂಟೆಡ್ ಜನ ಇಲ್ಲಿ ಬರ್ತಾರ ಅಂತ ಹೇಳ್ತಾರೆ. ಮಲ್ಟಿ ಟ್ಯಾಲೆಂಟೆಡ್ ಬರ್ತಾರೆ ಇಲ್ಲಿ ಕಾರ್ಯಕ್ರಮದಲ್ಲಿ. ಡಿಫ್ರೆಂಟ್ ಕ್ಯಾರೆಕ್ಟರ್ ಇದ್ದಿದ್ದು ಬರ್ತಾವ. ಅದ್ಭುತವಾದ ಕಲಾಕಾರ ಬರ್ತೀವಿ ನಾವು ಇಲ್ಲಿ. ಅದಕ್ಕೆ ಹೇಳ್ತಾರ ಅವ್ರು, ಇಲ್ಲಿ ಬರೀತಾರೆ, ನಮ್ಮಲ್ಲಿ ಉತ್ತಮ ಅಥವಾ ಸಾಧಾರಣಕ್ಕಿಂತ ಉತ್ತಮ ಗಳಿಕೆ ಉಳ್ಳವರು ಅದಾರ ಅನ್ನುವಂಥದ್ದು. ಸಾಧಾರಣಕ್ಕಿಂತ ಉತ್ತಮದವರು ಅದರ, ನಮ್ಮಲ್ಲಿ ಅಷ್ಟೊಂದು ಪೊಟೆನ್ಶಿಯಲ್ ಇದೆ, ಟ್ಯಾಲೆಂಟ್ ಇದೆ, ಅದನ್ನ ಹೊರಗೆ ತೆಗೆಯಂಗಿಲ್ಲ. ಹಿಂದೆ ಆದದ್ದನ್ನ ನೋಡ್ಕೊಂಡು ಯೋಚನೆ ಮಾಡ್ಕೊತ ಕೂತು ಬಿಡ್ತೀವಿ, ಅಲ್ಲಿ ಹೆದರಿಸ್ತೀವಿ. ಒಳ್ಳೆ ಟ್ಯಾಲೆಂಟ್ ಇದೆ ಒಳಗಡೆ, ನಮಗೆ ಒಳ್ಳೆ ಪೊಟೆನ್ಶಿಯಲ್ ಇದೆ, ಒಳ್ಳೆ ಮಾಡ್ಬೇಕನ್ನುವಂತ ಎಲ್ಲ ಚಾಕಚಕ್ಯತೆ ಇದೆ, ಎಜುಕೇಶನ್ ಇದೆ, ಅವಕಾಶಗಳು ಅದಾವು. ಆದ್ರೂ ಕೂಡ ಕೆಲವೊಮ್ಮೆ ನಾವು ಹೆದರ್ತೀವಿ.
ಅದ್ರ ಜೊತೆಗೆ ಹೇಳ್ತಾರ ಅವರು, ಈ ಕಾರ್ಯಕ್ರಮಕ್ಕೆ ಬಂದ ನಂತರ ಸಾಕಷ್ಟು ಬಂಧುಗಳು ಪರಿಚಯ ಆದ ನಂತರ ನಮ್ಮ ಯೋಗ್ಯತೆಯ ಮೇಲೆ ಹೊಂದಿ ನಮಗೆ ಉತ್ತಮ ಉದ್ಯೋಗಾವಕಾಶ ಒದಗಿಸಲು ನಮ್ಮ ಬಂಧುಗಳು ಯಾವಾಗಲೂ ಸಿದ್ಧರಿರುವರು ಅನ್ನೋದು ನಾವು ಮರಿತೀವಿ. ಇಲ್ಲಿ ಕೂಡ ಬಂದ ನಂತರ ಸಹಾಯ ಮಾಡಕ್ ನೋಡ್ತಾರೆ. ನೀವು ಕೆಲಸ ಮಾಡ್ರಿ, ನಿಮಗೆ ಹೊಂದತಕ್ಕಂತ ಕೆಲಸ ಅಥವಾ ನೀವು ಕೆಲಸ ಕಳ್ಕೊಂಡಿದ್ರೆ ಒಂದಿಷ್ಟು ಕೆಲಸ ಹಚ್ಚಲಿಕ್ಕೆ ಬೇರೆ ಬೇರೆ ಪ್ರಯತ್ನಗಳನ್ನ ನಮ್ಮ ಬಂಧುಗಳು ಮಾಡ್ತಾರೆ. ಕೆಲವೊಂದ್ ಕಡೆ ಮಾಡುದಿಲ್ಲ, ಕೆಲವೊಬ್ರು ಮಾಡ್ತಾರೆ. ನೋಡ್ರಿ ನಿಮ್ ಇದಕ್ಕೆ ಏನೇನು ಅನುಕೂಲ ಆಗ್ತದ, ಅದ ಇಂಥಲ್ಲಿ ಒಂದು ಕೆಲಸ ಐತಿ, ಇಂಥದ್ರಲ್ಲಿ ಕೆಲಸ ಐತಿ ಅಂತೇಳಿ ಅವಕಾಶಗಳಿದ್ದಲ್ಲಿ ಹೇಳಿಕೊಡ್ತಾರೆ. ಅದನ್ನು ಕೂಡ ನಾವು ಮರಿತೀವಿ. ಇಲ್ಲಿ ಬಂಧುಗಳು ಸಹಾಯ ಮಾಡಕ್ ಸಿಗ್ತಾರ, ಕೆಲವು ಕಡೆ ಸಿಗ್ತಾರ ಇಲ್ಲ ಗುರುತಿಲ್ಲ. ಬಟ್ ನಾವು ಕೆಲಸ ಇಲ್ಲಾರ್ದ ಖಾಲಿ ಕುಂತಾಗ ಕೆಲಸ ಹಚ್ಚಲಿಕ್ಕೆ ನಮಗೆ ಸಾಕಷ್ಟು ಜನ ಪ್ರಯತ್ನ ಪಡ್ತಾರೆ. ನನ್ನ ವಿಷಯ ಡಿಫ್ರೆಂಟ್ ಆಕತಿ. ಗೌರ್ಮೆಂಟ್ ನೌಕರಿ ಹೋಗ್ತೀನಿ, ಆ ಮಾತು ಬೇರೆ. ಆದ್ರೆ ಕೆಲವೊಬ್ರು ಖಾಲಿ ಇದ್ದಲ್ಲಿ ನಮ್ಮ ಕಡೆ ಸಾಕಷ್ಟು ಸಹಾಯ ಮಾಡಿ ಅವ್ರಿಗೆ ಮತ್ತೆ ಉದ್ಯೋಗ ಅವಕಾಶವನ್ನ ಕಲ್ಪಿಸ್ಕೊಳ್ಳೋಕೆ ನಮ್ಮ ಬಂಧುಗಳು ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಆ ಉಪಯೋಗ ತಗೋತಾನೆ ಬಿಡ್ತಾನೋ ಅದು ಬೇರೆ ಮಾತು. ಆ ಕೆಲಸಕ್ಕೆ ಹಚ್ಚಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ. ಜಗತ್ತಿನ ಪ್ರತಿ ವ್ಯಕ್ತಿಯ ನೈಜ ಅಥವಾ ಸಾಧ್ಯ ಆರ್ಥಿಕ ಅಭದ್ರತೆ ಬಗ್ಗೆ ಮರಿತೀವಿ ನಾವು. ನನಗೊಬ್ಬನಿಗೆ ಕಷ್ಟ ಐತೆ ಅನ್ನೋರ್ ಗತೆ ವಿಚಾರ ಮಾಡಕ್ ಚಾಲು ಮಾಡಿ ಬಿಡ್ತೀವಿ. ಇಲ್ಲಿ ಬಂದ ನಂತರ ಏನ್ ಮಾಡ್ಬೇಕು, ಎಲ್ಲ ಹಾಳು ಮಾಡಿ ಬಂದು ಕುಂತು ಬಿಟ್ಟಿನಿ, ಇಲ್ಲಿ ಯಾರಿಗೂ ತ್ರಾಸಿಲ್ಲ, ನನಗೊಬ್ಬನಿಗೆ ಈ ಜಗತ್ತಿನಲ್ಲಿ ತ್ರಾಸ ಐತೆ ಅನ್ನುವಂತ ಯೋಚನೆ ಮಾಡ್ತೀವಿ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ನಾವು ದೇವರನ್ನ ಮರಿತೀವಿ. ಆರ್ಥಿಕ ವಿಷಯಗಳಲ್ಲಿ ಅಥವಾ ಹಣಕಾಸಿನ ವಿಷಯಗಳಲ್ಲಿ ನಮ್ಮ ಮೇಲೆ ವಿಶ್ವಾಸ ಅಷ್ಟ, ಮತ್ತೊಬ್ಬರು ಯಾರು ಇದನ್ನ ಸರಿ ಮಾಡ್ಸಕ್ ಆಗುದಿಲ್ಲ ಅನ್ನುವಂಥದ್ದನ್ನ ನಾವು ಒಪ್ಕೊಳಕ್ ಚಾಲು ಮಾಡ್ತೀವಿ. ಮತ್ತೆ ಇದು ಉತ್ತಮವಾಗಿರ್ಲಿಲ್ಲ ಅಂತ ಹೇಳ್ತಾರೆ. ನಾವ್ ಯಾರ ಮೇಲೆ ಹೊಂದ್ಕೋಬೇಕು ಅನ್ನುವಂಥದ್ದು ಸಾಕಷ್ಟು ಸಲ ಅಲ್ಲಿ ಹೇಳಿದ್ದಾರೆ. ನಾವು ಅರಿತುಕೊಂಡಂತ ಭಗವಂತ ಮೇಲೆ ನಮ್ಗೆ ಅವಲಂಬನೆ ಬಂದಾಗ ಇದೇನಾಗುದಿಲ್ಲ, ಕೆಲಸಗಳು ನಡೀತಾವ, ಉದ್ಯೋಗಗಳು ನಡೀತಾವ. ಮಾಡುವಂತ ಮನಸ್ಸು ಬೇಕು. ಮೈಗೆಡಿವಿ ಎದ್ದು ನಿಂತು ಮತ್ತೆ ಮೊದಲನೇ ಹಾಗೆ ಆಗ್ತೀನಿ ಅನ್ನುವಂತ ಛಲ ಇರಬೇಕು. ಆ ಛಲವನ್ನು ಯಾರು ತುಂಬಕ್ಕಾಗುದಿಲ್ಲ. ಅವಕಾಶಗಳನ್ನು ಕೊಡ್ತಾರೆ. ಇಂಥಲ್ಲಿ ಕೆಲಸದ, ಅಂತಲ್ಲಿ ಕೆಲಸದ, ಇಂಥದ್ದು ಮಾಡ್ಬೋದು, ಅಂಥದ್ದು ಮಾಡ್ಬೋದು ಅಂತ ಹೇಳಿ ಅವಕಾಶಗಳನ್ನ ಕೊಡ್ತಾರೆ. ಹೊರತಾಗಿ ಮಾಡುವ ಉಮೇಶು, ಮಾಡುವ ಏನಂತಾರ ರಿಕ್ವೈರ್ಮೆಂಟ್ ಅನ್ಬೋದು, ಮಾಡುವಂತ ಮನಸ್ಸು ನನಗಿರಬೇಕು. ಆದ್ರೆ ನಾನೇನ್ ಮಾಡ್ತೇನೆ, ದೇವರನ್ನು ಕೂಡ ಮರಿತೀವಿ. ಇಲ್ಲಿ ಆರ್ಥಿಕ ವಿಷಯದಲ್ಲಿ ಅಥವಾ ಹಣಕಾಸಿನ ವಿಷಯದಲ್ಲಿ ನನ್ನನ್ನು ಮಾತ್ರ ನಾನು ನಂಬಲಿಕ್ಕೆ ಸ್ಟಾರ್ಟ್ ಮಾಡ್ತೇನೆ. ಇದು ಉತ್ತಮವಾಗಿರ್ಲಿಲ್ಲ ಅಂತ ಹೇಳ್ತಾರೆ ಅವರು. ಈ ಪ್ಯಾರ ಬಹಳ ಅದ್ಭುತವಾಗಿ ಬರ್ದಿದ್ದಾರೆ. ಇದನ್ನು ಸುಮ್ನೆ ಬರ್ದಿಲ್ಲ, ಯಾಕಂದ್ರೆ ಸೂಕ್ಷ್ಮ ವಿಚಾರಗಳದಾವ. ಬದುಕಿನಲ್ಲಿ ಆದಂತ ಎಲ್ಲ ಘಟನೆಗಳನ್ನ ನೆನಪು ಮಾಡ್ಕೊಂಡು ಹಿಂದೆ ಹಾಳು ಮಾಡಿದ್ದನ್ನ ಎಲ್ಲ ಯೋಚನೆ ಮಾಡ್ಕೋತ, ಅಥವಾ ಹಾಳು ಮಾಡಿದ್ದ ಹಾಳಾಗಿ ಹೋಗ್ಲ ಕಡೆ ಇನ್ನೇನು ದುಡಿದು ಬೇಡ ಅನ್ನುವಂತ ಲೆಕ್ಕಕ್ಕಾಗ್ಬಾರ್ದು. ಯಾರೋ ಹಿಂದ ನಿಮ್ಮ ಟೈಗರ್ ನೋಡ್ರಿ ಸಿಕ್ತೈತಿ. ನನಗೊಬ್ಬನಿಗೆ ಕಷ್ಟ ಇಲ್ಲ. ಇಲ್ಲಿ ಈ ಜಗತ್ತಿನಲ್ಲಿ ಹಣಕಾಸಿನ ವಿಷಯಗಳಲ್ಲಿ ಸಾಕಷ್ಟು ಜನ ತೊಂದರೆಗಳನ್ನ ಅನುಭವಿಸ್ತಾರೆ. ನಾನು ಅನ್ಕೋತೀನಿ ಇದೆಲ್ಲ ನನಗ ಬಂದ್ಬಿಟ್ಟದ ಅಂತ ಹೇಳಿ. ಇದೆಲ್ಲದರ ಮಧ್ಯೆ ನಾವು ಮಾಡುವಂತ ದೊಡ್ಡ ತಪ್ಪು ಏನು ಅಂತಂದ್ರೆ, ನಾವು ದೇವರನ್ನ ಮರಿತೀವಿ. ಎಲ್ಲಕ್ಕಿಂತ ಹೆಚ್ಚಾಗಿ ನಾವು ಏನ್ ಮಾಡ್ತೀವಿ ಅಂದ್ರೆ ದೇವರನ್ನ ಮರಿತೀವಿ. ಆರ್ಥಿಕ ವಿಷಯದಲ್ಲಿ ಕೂಡ ನಾವು ನಮ್ಮ ಮೇಲೆ ವಿಶ್ವಾಸ ಇಡ್ತೀವಿ, ಹೊರತಾಗಿ ನಮ್ಮ ಉನ್ನತ ಶಕ್ತಿಯ ಮೇಲೆ ವಿಶ್ವಾಸ ಇಡುವುದಿಲ್ಲ. ಅದು ಸರಿ ಆಗುದಿಲ್ಲ ಅಂತ ಹೇಳ್ತಾರ. ಮುಂದೆ ಏನಾಗ್ತದೆ ಓದಿ ಸರ್ ಪ್ಲೀಸ್. ನಾವು ಸಂತುಲನದಿಂದ ದೂರವಿದ್ದೆವು ಎಂಬುದನ್ನು ಇದರ ಅರ್ಥ. ಕೆಲಸವೆನ್ನುವುದು ಹಣ ಗಳಿಕೆಯ ದಾರಿ ಆಯಿತೇ ಹೊರತು ಸೇವೆ ಅವಕಾಶವಾಗಲಿಲ್ಲ. ದೇವರ ಮೇಲೆ ಹೊಂದಿಕೊಳ್ಳುವುದಕ್ಕಿಂತ ಆರ್ಥಿಕ ಸ್ವತಂತ್ರಕ್ಕಾಗಿ ಹಣ ಗಳಿಕೆ ಹೆಚ್ಚು ಪ್ರಾಮುಖ್ಯವಾಯಿತು. ಕಾರಣವಿಲ್ಲದೆ ಹೆದರಿಕೆಗಳಿಗೆ ಬಲಿಯಾಗಿ ಉಳಿದೆವು. ಯಾವುದೇ ಆರ್ಥಿಕ ಮಟ್ಟದಲ್ಲೂ ಶಾಂತ ಮತ್ತು ಪ್ರಯೋಜನದ ಜೀವನವನ್ನು ಅಸಾಧ್ಯವಾಗಿರುವಂತಹ ಹೆದರಿಕೆಗಳು ಇವುಗಳಾಗಿದ್ದವು.
ಓಕೆ, ನಾವು ಸಂತುಲನದಿಂದ ದೂರವಿದ್ದೆವು ಅಂತ ಹೇಳ್ತಾರೆ. ಮಾನಸಿಕವಾಗಿ ಸಾಕಷ್ಟು ತಳಮಳಗಿದ್ದಾಗ, ಆರ್ಥಿಕವಾಗಿ ಭೌತಿಕವಾಗಿ ಯೋಚನೆಯಲ್ಲಿ ಬಿದ್ದಾಗ ಸಮತೋಲನ ಎಲ್ಲಿ ಬರ್ತದೆ? ಆ ಬ್ಯಾಲೆನ್ಸ್ ಎಲ್ಲಿ ಬರ್ತದೆ? ಆ ಸಂತುಲನ ಎಲ್ಲಿ ಬರ್ತದೆ? ಮನಸ್ಸೊಳಗೆ ಇರೋದೇ ಬೇರೆ, ಹೊರಗಡೆ ಇರೋದೇ ಬೇರೆ ಅಂದಾಗ ಏನಾಗ್ತದೆ? ಒಳಗೆ ತಳಮಳ ಅದ, ಹೆದರಿಕೆ ಇದೆ, ಭಯ ಇದೆ, ಆತಂಕ ಇದೆ, ನಾಳೆ ಹೇಗೆ ಮಾಡಬೇಕು, ನಾಳೆ ಜೀವನ ಏನು ಅನ್ನುವಂತ ಭಯ ಕಾಡ್ತಿರ್ಬೇಕಾದ್ರ ಸಂತುಲನ ಎಲ್ಲಿ ಬರ್ತದೆ? ಅದಕ್ಕೆ ಅವರಲ್ಲಿ ಬರೀತಾರ, ನಾವು ಸಂತುಲನದಿಂದ ದೂರವಿದ್ದೆವು ಎಂಬುದು ಇದರ ಅರ್ಥ. ಇವತ್ತು ಕೆಲಸ ಅನ್ನೋದು ಹಣ ಗಳಿಕೆಯ ದಾರಿ ಆಯ್ತು ಹೊರತಾಗಿ ಸೇವೆಯ ಅವಕಾಶ ಆಗಲಿಲ್ಲ. ನಾವು ಕೆಲಸ ಮಾಡಿದ್ರೆ ದುಡ್ಡು ಸಿಗ್ತದ ಅನ್ನುವಂಥದ್ದು ಪ್ರಮುಖವಾಯ್ತು ಹೊರತಾಗಿ ಈ ಕೆಲಸ ಅನ್ನುವಂಥದ್ದು ಸೇವೆಯಾಗಿ ಪರಿವರ್ತನೆನೇ ಆಗಲಿ. ಸೇವೆ ಮಾಡ್ಲಿಕ್ಕೆ ನಮಗೊಂದು ಅವಕಾಶ ಕೊಟ್ಟಂಗ, ಆ ಸೇವೆ ಮಾಡಿದಕ್ಕೆ ನಮಗೆ ಪ್ರತಿಫಲವಾಗಿ ಸಂಬಳ ಕೊಡ್ತಾರ, ಆ ಮಾತು ಬೇರೆ. ಆದ್ರೆ ನಾವ್ ಅನ್ಕೊಂಡಿದ್ದೇನಂದ್ರ ಕೆಲಸ ಮಾಡಿದ್ದಕ್ಕೆ ಸಂಬಳ ಕೊಡ್ತಾರ, ಸಂಬಳಕ್ಕಾಗಿ ನಾವು ಕೆಲಸ ಮಾಡ್ತೀವಿ ಅನ್ನುವಂಥದ್ದು. ಕೆಲಸವೆನ್ನುವುದು ಹಣ ಗಳಿಕೆಯ ದಾರಿ ಆಯ್ತು ಹೊರತು ಸೇವೆಯ ಅವಕಾಶವಾಗಲಿಲ್ಲ. ದೇವರ ಮೇಲೆ ಹೊಂದಿಕೊಳ್ಳುವುದಕ್ಕಿಂತ, ನಾವು ದೇವರ ಮೇಲೆ ಡಿಪೆಂಡ್ ಆಗುವುದಕ್ಕಿಂತ ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಹಣ ಗಳಿಕೆಯೇ ಹೆಚ್ಚು ಪ್ರಮುಖವಾಯಿತು. ಇಲ್ಲಿ ಕಾರ್ಯಕ್ರಮದಾಗ ಒಮ್ಮೆ ಹೇಳ್ತಿರ್ತಾರ, ಮನಿ, ಪವರ್, ಸೆಕ್ಸ್ ಅದರಿಂದ ಓಡಬೇಡ್ರಿ, ಹಣದ ಹಿಂದೆ ಓಡಬೇಡ್ರಿ ಅಂತ ಹೇಳ್ತಿರ್ತಾರೆ. ಅದರ ಅರ್ಥ ಇವೆಲ್ಲ. ಹಂಗಂತ ಖಾಲಿ ಕುಂದ್ರಂತೂ ಹೇಳಂಗಿಲ್ಲ. ಮತ್ತ ಅವ್ರು ಮುಂದೆ ಬರ್ತೈತಿ ಅದು. ಮತ್ತೆ ರೊಕ್ಕದಿಂದ ಹೋಗ್ಬೇಡ್ರಿ, ಕೆಲಸ ಮಾಡ್ಬೇಡ್ರಿ ಅಂತಾರಂತ ತಿಳ್ಕೊಬೇಡ್ರಿ, ಮುಂದೆ ಬರ್ತೈತಿ ಅದು. ಆದ್ರೆ ಅದೇ ಪ್ರಮುಖವಾಗಬಾರ್ದು. ಆರ್ಥಿಕ ಸ್ವಾತಂತ್ರ್ಯಕ್ಕಾಗಿ ಹಣ ಗಳಿಕೆ ಹೆಚ್ಚು ಪ್ರಮುಖವಾಯಿತು. ಯಾವಾಗ ಆರ್ಥಿಕ ಈ ಹಣ ಗಳಿಕೆ ನಮಗ ಪ್ರಮುಖ ಆಗ್ತದೆ, ಅಲ್ಲಿ ಕಾರಣವಿಲ್ಲದೆ ನಮ್ಗೆ ಹೆದರಿಕೆಗಳು ಸ್ಟಾರ್ಟ್ ಆಗ್ತದೆ. ಆ ಹೆದರಿಕೆಗೆ ನಾವು ಬಲಿ ಆಗ್ತೀವಿ. ಯಾವುದೇ ಆರ್ಥಿಕ ಮಟ್ಟದಲ್ಲೂ ಶಾಂತ ಮತ್ತು ಪ್ರಯೋಜನದ ಜೀವನವನ್ನು ಅಸಾಧ್ಯವಾಗಿಸುವಂತ ಹೆದರಿಕೆಗಳು ನಮ್ಮಲ್ಲಿ ಬರ್ತವೆ. ನಮಗಿಲ್ಲಿ ಬೇಕಾಗಿದ್ದೇನು, ಇಲ್ಲಿ ಬಂದಿದ್ದಕ್ಕೆ ಪ್ರಶಾಂತವಾದ ಜೀವನವನ್ನ, ಯೂಸ್ಫುಲ್ ಜೀವನವನ್ನ, ಪ್ರಯೋಜನ ಅಂತಂದ್ರೆ ಯೂಸ್ಫುಲ್ ಎಕ್ಸಿಸ್ಟೆನ್ಸ್. ನಾವು ಉಪಯೋಗ ಆಗ್ಬೇಕು ಯಾರಿಗಾರ. ಅಂಡ್ ಅಲ್ಲಿ ಬರೀತಾರೆ, ದೀಸ್ ವರ್ fears which would make a serene and useful existence at any financial level quite impossible. ಯಾವುದೇ ಆರ್ಥಿಕ ಮಟ್ಟದಲ್ಲೂ ಶಾಂತ ಮತ್ತು ಪ್ರಯೋಜನದ ಜೀವನವನ್ನು ಅಸಾಧ್ಯವಾಗಿಸುವಂತಹ ಹೆದರಿಕೆಗಳಿಗೆ ಹುಟ್ಟಿ ಬಿಡ್ತಾವೆ. ದುಡ್ಡಿನ ಬಗ್ಗೆ ಯೋಚನೆ ಮಾಡಕತ್ರ, ಆರ್ಥಿಕತೆಯ ಬಗ್ಗೆ, ನಮ್ಮ ಪರಿಸ್ಥಿತಿಯ ಬಗ್ಗೆ ನಾವು ಚಿಂತೆ ಮಾಡಕತ್ರ ಇವೆಲ್ಲವೂ ಆಗ್ಬಿಡ್ತವೆ. ಪ್ರಶಾಂತತೆ ಜೀವನನೂ ಸಿಗುದಿಲ್ಲ, ಮತ್ತೊಬ್ಬರಿಗೆ ಉಪಯೋಗಕ್ಕೂ ಬರುದಿಲ್ಲ. ನಮ್ಗೆ ಯೂಸ್ಫುಲ್ ಎಕ್ಸಿಸ್ಟೆನ್ಸ್. ಹಂಗಾಗಿ ಹಣದ ಹಿಂದೆ ಓಡಬೇಡ್ರಿ ಅಂತ ಹೇಳ್ತಾರ. ಹಣದ ಬಗ್ಗೆ ಅದನ್ನೇ ಪ್ರಮುಖ ಮಾಡ್ಕೋಬೇಡ್ರಿ ಅಂತ ಹೇಳ್ತಾರ. ಮತ್ತೆ ಮುಂದೆ ಬೇರೆ ಹೇಳ್ತಾರ, ಅದು ಬರ್ತಾವ. ಮತ್ತೆ ಹಣನ ದುಡಿಬೇಡ್ರಿ ಅಂತ ಹೇಳ್ಕೊಂತ ಅನ್ನಕ್ ಹೋಗ್ಬೇಡ್ರಿ, ದುಡಿಬೇಡ್ರಿ ಅಂತ ಹೇಳಕತ್ತಿಲ್ಲ ಇಲ್ಲಿ. ನಮ್ಮಲ್ಲಿ ಸಾಕಷ್ಟು ಟ್ಯಾಲೆಂಟ್ಗಳಿದೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಇರುವಂತ ಎಲ್ಲ ಬಂಧುಗಳಲ್ಲಿ ಕೂಡ ಬೇರೆ ಡಿಫ್ರೆಂಟ್ ಆದಂತ ಕ್ಯಾರೆಕ್ಟರ್ ಇದೆ, ಟ್ಯಾಲೆಂಟ್ ಇದೆ. ಅದನ್ನೆಲ್ಲವನ್ನ ನಾವು ಉಪಯೋಗ ಮಾಡ್ಕೋಬೇಕು, ಯೂಸ್ಫುಲ್ ಆಗ್ಬೇಕದು ಮಂದಿಗೆ. ನನ್ನಲ್ಲಿರುವಂತ ಒಂದು ಏನಂತಾರ ಅದಕ್ಕೆ, ಸ್ಕಿಲ್ ಅನ್ನಕ್ಕೆ ಏನಂತೆ, ಕೌಶಲ್ಯ. ಆ ಸ್ಕಿಲ್ ಅಥವಾ ಆ ಕೌಶಲ್ಯ ಅದು ಇನ್ನೊಬ್ಬರಿಗೆ ಉಪಯೋಗಕ್ಕೆ ಬರ್ಬೇಕು. ನನ್ನಲ್ಲೇ ಇದ್ರೆ ಏನ್ ಬರ್ತದ? ಕಾಲ ಸರದಂಗೆ ಏನಾಗ್ತದ ಅನ್ನುವಂಥದ್ದು ಮುಂದೆ ಒಂದು ಪ್ಯಾರಾದಲ್ಲಿ ಬರೀತಾರ, ಓದಿ ಸರ್ ಪ್ಲೀಸ್. ಆದರೆ ಕಾಲ ಸರಿ ಹೋದಂತೆ ನಮ್ಮ ಆರ್ಥಿಕ ಪರಿಸ್ಥಿತಿ ಏನೇ ಇದ್ದರೂ ಈ 12 ಹೆಜ್ಜೆಗಳ ಮುಖಾಂತರ ಆ ಹೆದರಿಕೆಗಳನ್ನು ದೂರೀಕರಿಸುವುದು ಸಾಧ್ಯವೆಂಬುದು ಕಂಡುಕೊಂಡೆವು. ನಾಳೆಯ ಬಗ್ಗೆ ಚಿಂತಿಸದೆ ನಾವು ಸಾಧಾರಣದ ಮಟ್ಟದ ಕೆಲಸವನ್ನು ಮಾಡುತ್ತಿರುವುದನ್ನು ಸಾಧ್ಯವಾಗುತ್ತದೆ. ಒಂದೊಮ್ಮೆ ಒಳ್ಳೆಯ ಪರಿಸ್ಥಿತಿ ಲಭಿಸಿದರೆ ಅದು ಕೆಟ್ಟದ್ದಕ್ಕೆ ಪರಿವರ್ತವಾಗುವಾಗ ಬಹುದೆಂದು ಹೆದರುವುದನ್ನು ಬಿಟ್ಟೆವು. ಆ ತೊಂದರೆಗಳನ್ನು ಒಳ್ಳೆಯದಕ್ಕೆ ಬದಲಿಸಬಹುದೆಂದು ನಮಗೆ ತಿಳಿದು ಬಂದಿತು. ನಮ್ಮ ಆತ್ಮಿಕ ಸ್ಥಿತಿ ಹೇಗಿದೆ ಎನ್ನುವುದು ಮಹತ್ವದಾಯಿತು ಹೊರತು ನಮ್ಮ ಭೌತಿಕ ಪರಿಸ್ಥಿತಿ ಹೇಗಿದೆ ಎಂಬುದನ್ನು ಅಲ್ಲ. ಹಣವು ನಮ್ಮ ಸೇವಕನಾಯಿತೇ ಹೊರತು ದನಿಯಲ್ಲ.
ನಮ್ಮ ಸುತ್ತಲಿರುವವರೊಂದಿಗೆ ನಮ್ಮ ಪ್ರೀತಿ ಮತ್ತು ಸೇವೆಯನ್ನು ಹಂಚುವ ದಾರಿಯಾಯಿತು. ದೇವರ ಸಹಾಯದಿಂದ ನಾವು ನಮ್ಮ ಸ್ಥಿತಿಯನ್ನು ಸ್ವೀಕರಿಸಿದಾಗ ನಾವು ನಮ್ಮೊಂದಿಗೇನೆ ಶಾಂತಿ ಇರುವುದನ್ನು ಸಾಧ್ಯವಾಗುತ್ತದೆ. ಈ ಮೂಲಕ ಇನ್ನೂ ನರಳುತ್ತಿರುವವರು ತಮ್ಮ ಭಯದಿಂದ ಹೊರಬರುವುದು ಸಾಧ್ಯವೆಂದು ತೋರಿಸುವ ಅವಕಾಶ ದೊರೆಯುತ್ತದೆ. ಬೇಡಿಕೆಗಳಿಂದ ಸ್ವತಂತ್ರರಾಗುವುದಕ್ಕಿಂತ ಭಯದಿಂದ ಸ್ವತಂತ್ರರಾಗುವುದು ಹೆಚ್ಚು ಅವಕಾಶವೆಂದು ಕಂಡುಕೊಂಡೆವು. ಲಾಸ್ಟಿನ ಒಂದಿದೆ ಅಲ್ಲಿ, ಬೇಡಿಕೆಗಳಿಂದ ಸ್ವತಂತ್ರರಾಗುವುದಕ್ಕಿಂತ ಭಯದಿಂದ ಸ್ವತಂತ್ರರಾಗುವುದು ಹೆಚ್ಚು ಅವಶ್ಯಕವೆನ್ನುವುದಂತ ಅಥವಾ ಅವಶ್ಯಕವೆಂದು ನಾವು ಕಂಡುಕೊಳ್ಳುತ್ತೇವೆ ಇಲ್ಲಿ. ಸೊ ಏನು ಹೇಳ್ತಾರೆ ಇಲ್ಲಿ ಅಂತಂದ್ರೆ, ಕಾಲ ಸರಿಯುತ್ತಿದ್ದಂತೆ ಈ ಕಾರ್ಯಕ್ರಮಕ್ಕೆ ಬಂದ ನಂತರ ಸ್ವಲ್ಪ ಸಮಯ ಹೋದ ನಂತರ ನಮ್ಮ ಆರ್ಥಿಕ ಪರಿಸ್ಥಿತಿ ಏನೇ ಇದ್ರೂ 12 ಹೆಜ್ಜೆಗಳ ಮುಖಾಂತರ ನಾವು ಆ ಹೆದರಿಕೆಗಳನ್ನ ದೂರೀಕರಿಸಬಹುದು ಎನ್ನುವಂಥದ್ದು ಸಾಧ್ಯವನ್ನ ನಾವು ಕಂಡುಕೊಂಡಿವಿ. ಆ ಸಾಧ್ಯತೆಗಳಿದಾವೆ ಇಲ್ಲಿ. ನಮಗೆ ಇವತ್ತಿಗೂ ಇದೆ. ನಾಳೆ ಬಗ್ಗೆ ನಾವು ಚಿಂತೆ ಮಾಡೋದಿಲ್ಲ. ನಾವು ಸಾಧಾರಣ ಮಟ್ಟದಲ್ಲಿ ಕೆಲಸ ಮಾಡುತ್ತಿದ್ರು ಕೂಡ ಇದು ಸಾಧ್ಯ ಆಗ್ತದೆ. ಇಂಥದ್ದೇ ಮಾಡ್ಬೇಕು ಅಂಥದ್ದೇ ಮಾಡ್ಬೇಕಂತಲ್ಲ. ನಾಳೆ ಬಗ್ಗೆ ಚಿಂತಿಸದೆ ನಾವು ಸಾಧಾರಣ ಮಟ್ಟದಲ್ಲಿ ಕೆಲಸವನ್ನ ಮಾಡುತ್ತಿರುವುದು ಸಾಧ್ಯವಾಗ್ತದೆ. ಅಂದ್ರೆ ಕೆಲಸ ಮಾಡ್ತಾ ಇರ್ಬೇಕು ಅಂತ ಅರ್ಥ. ಅದು ಎಲ್ಲ ಅವನು ನೋಡ್ತಾನಂತಲ್ಲ. ನಾವ್ ಯಾವಾಗ ಸಾಧಾರಣ ಮಟ್ಟದಲ್ಲಿ ಸಾಧಾರಣ ಮಟ್ಟದಲ್ಲಿ ನಾವು ಕೆಲಸ ಮಾಡಕತ್ತಿದ್ರು ಕೂಡ ಈ ಹೆದರಿಕೆಗಳನ್ನ ನಾವು ದೂರೀಕರಿಸಬಹುದು ಅನ್ನುವಂತ ಮಾತನ್ನು ಹೇಳ್ತಾರೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ಸೆಂಟೆನ್ಸ್ ಬರ್ತೈತಿ. ಒಂದೊಮ್ಮೆ ಒಳ್ಳೆಯ ಪರಿಸ್ಥಿತಿ ಲಭಿಸಿದರೆ ಅದು ಕೆಟ್ಟದ್ದಕ್ಕೆ ಪರಿವರ್ತಿತವಾಗಬಹುದೆಂದು ಹೆದರುವುದನ್ನು ಬಿಟ್ಟೆವು ಅನ್ನುವಂಥ. ಈಗ ಬರುವಂತ ತೊಂದರೆಗಳು ಒಳ್ಳೆಯದಕ್ಕೆ ಬದಲಿಸಬಹುದೆಂದು ನಮಗೆ ತಿಳಿದು ಬಂದಿತ್ತು. ಈ ಸೆಂಟೆನ್ಸ್ ಅನ್ನ ಮತ್ತೆ ಓದಿಕೊಡ್ರಿ. ಅವಕಾಶಗಳು ಒಂದೊಮ್ಮೆ ಒಳ್ಳೆಯ ಪರಿಸ್ಥಿತಿ ಅಥವಾ ಒಂದು ಒಳ್ಳೆಯ ಅವಕಾಶ ಲಭಿಸಿದರೆ ಮುಂದೆ ಅದೇನಾರ ಕೆಟ್ಟ ಆಗ್ತದ ಏನೋ ಅನ್ನುವಂತ ಹೆದರುವುದನ್ನು ಬಿಡಬೇಕಂತ ಹೇಳ್ತಾರೆ. ಭಗವಂತ ಅವಕಾಶ ಕೊಡ್ತಾನೆ. ಭಗವಂತ ಅವಕಾಶವನ್ನ ಕೊಡ್ತಾನೆ. ಕೇಳಿಸ್ತಾ ಇದೆಯಲ್ಲ? ಯಾವ್ದೋ ಕಾಲ್ ಬರ್ತಾ ಇತ್ತು ಅದಕ್ಕೆ. ಕೇಳಿಸ್ತದೆ ಸರ್, ಕೇಳಿಸ್ತದೆ. ಓಕೆ ಫೈನ್. ಈ ಸೆಂಟೆನ್ಸ್ ಅಲ್ಲಿ ಬಹಳ ಅದ್ಭುತವಾಗಿ ಬರ್ದಾರ. ಒಂದೊಮ್ಮೆ ಒಳ್ಳೆಯ ಪರಿಸ್ಥಿತಿ ಲಭಿಸಿದರೆ, ಇಫ್ ಅವರ್ ಸರ್ಕಮ್ಸ್ಟಾನ್ಸಸ್ ಹ್ಯಾಪನ್ ಟು ಬಿ ಗುಡ್, ವಿ ನೋ ಲಾಂಗರ್ dread a change ಫಾರ್ ದ ವರ್ಸ್. ಒಮ್ಮೆ ಒಳ್ಳೆಯ ಅವಕಾಶ ಲಭಿಸಿದರೆ ಅಥವಾ ಪರಿಸ್ಥಿತಿ ಲಭಿಸಿದ್ರೆ ಅದು ಏನಪ್ಪಾ ಮುಂದೆ ಹೋಗಿ ಏನಾರ ಕೆಟ್ಟ ಆಗಿತ್ತು ಅನ್ನುವಂತ ಹೆದರಿಕೆ ಬಿಡ್ಬೇಕಂತ ಹೇಳ್ತಾರೆ. ಅವಕಾಶಗಳು ಕೊಟ್ಟಾನ, ನೋಡೋಣ ಅದ್ರ ಜೊತೆ ಮುಂದುವರಿನು. ಅದರಿಂದ ಕೆಟ್ಟ ಆಗ್ತದಂತ ಯಾಕೆ ನಾವು ಮೊದಲನೇ ಯೋಚನೆ ಮಾಡಬೇಕು? ಅವಕಾಶಗಳು ಬರ್ತಾವ, ಅವಕಾಶಗಳನ್ನ ಗ್ರ್ಯಾಬ್ ಮಾಡ್ಕೋಬೇಕು, ಅವಕಾಶಗಳನ್ನ ಗಟ್ಟಿಯಾಗಿ ಹಿಡ್ಕೋಬೇಕು. ಭಗವಂತ ಇಲ್ಲಿ ಬಂದು ನಿಂತು ಶಂಖ ಚಕ್ರ ಗದ ಎಲ್ಲ ಹಿಡ್ಕೊಂಡು ಬಂದು ನಿಂತು, ನೋಡಪ್ಪ ನಿನ್ಗೆ ಇಂಥ ಕೆಲಸ ಕೊಟ್ಟಿನಿ, ಇಂಥ ಅವಕಾಶ ಕೊಟ್ಟಿನಿ, ತಗೋ ಅಂತ ಹೇಳೋದಲ್ಲ. ಯಾರ್ದೋ ಮುಖಾಂತರ ಇಲ್ಲಿ ಹೇಳ್ತಾರೆ, ನಮ್ಮ ಯೋಗ್ಯತೆಯ ಮೇಲೆ ಹೊಂದಿ ನಮಗೆ ಉದ್ಯೋಗ ಅವಕಾಶ ಒದಗಿಸಲು ನಮ್ಮ ಬಂಧುಗಳು ಸಾಕಷ್ಟು ಜನ ತಯಾರಿರ್ತಾರ. ಆದ್ರೆ ಬಂದಂತ ಅವಕಾಶಗಳನ್ನ ಹಿಡಿದುಕೊಳ್ಳಲಿಲ್ಲ ಅಂದ್ರೆ ಯಾರು ಏನ್ ಮಾಡಕ್ಕಾಗ್ತದೆ? ನಮ್ಮಲ್ಲಿ ಹೆದರಿಕೆ ಹೆಂಗ್ ಹುಟ್ಟು ಬಿಟ್ಟೈತೆ ಅಂದ್ರೆ, ಯಾವುದೇ ಕೆಲಸ ಮಾಡಿದ್ರು ಅದು ಕೆಟ್ಟ ಆದ್ರೆ ಏನ್ ಮಾಡ್ಬೇಕು ಅನ್ನುವಂತ ಹೆದರಿಕೆ ಹುಟ್ಟು ಬಿಟ್ಟೈತಿ. ಮುಂದೆ ಏನ್ರ ಪ್ರಾಬ್ಲಮ್ ಆದ್ರೆ ಏನ್ ಮಾಡ್ಬೇಕು ಅನ್ನುವಂತ ಹೆದರಿಕೆ ಹುಟ್ಟು ಬಿಟ್ಟೈತಿ. ಆ ಕೆಲಸನ ಮಾಡಕ್ ಹೋಗುದಿಲ್ಲ ನಾವು ಅಲ್ಲಿ. ಅದಕ್ಕೆ ಆ ಸೆಂಟೆನ್ಸ್ ಅನ್ನ ಬಹಳ ಚಂದ ಬರೀತಾರ. ಇಫ್ ಅವರ್ ಸರ್ಕಮ್ಸ್ಟಾನ್ಸಸ್ ಹ್ಯಾಪನ್ ಟು ಬಿ ಗುಡ್, ವಿ ನೋ ಲಾಂಗರ್ dreaded a change for the worse. ಒಂದೊಮ್ಮೆ ಒಳ್ಳೆಯ ಅವಕಾಶಗಳು ಲಭಿಸಿದ್ರೆ ಅದನ್ನ ಮುಂದೆ ಏನ್ರ ಆಗಿಗಿತ್ತಪ್ಪ ಮರೆಯ ಕೆಟ್ಟ ಆಗಿಗಿತ್ತು ಅನ್ನುವಂತ ಹೆದರಿಕೆಯನ್ನ ಬಿಟ್ಟು ಬಿಡ್ಬೇಕಂತ ಹೇಳ್ತಾರ ಅವ್ರು. ಮುಂದುವರಿ ಏನಾಕತ್ ನೋಡೋಣ. ಏನೇ ತೊಂದರೆಗಳು ಬಂದ್ರು ಕೂಡ ಒಳ್ಳೆಯದಕ್ಕೆ ಬದಲಿಸಬಹುದೆಂದು ನಮಗೆ ತಿಳಿದೈತಿ. ಇವತ್ತ ಯಾಕೆ ತಿಳಿದದ ಅಂತಂದ್ರೆ, ನಾವು ಇವತ್ತು ಈ ಜಗತ್ತಿನಲ್ಲಿ ಇರುವಂತ ಹುಲು ಮಾನವರ ಮೇಲೆ ಡಿಪೆಂಡ್ ಆಗಿಲ್ಲ. ಈ ಜಗತ್ತಿನಲ್ಲಿ ಇರುವಂತ ಜನರ ಮೇಲೆ ಅವಲಂಬನೆ ಆಗಿಲ್ಲ. ನಾವು 100% 200% ಅಥವಾ 1000% ಅಥವಾ 1000%
ನಾನು ಅರಿತುಕೊಂಡಂತ ಭಗವಂತನ ಮೇಲೆ ಡಿಪೆಂಡ್ ಆಗಿನಿ. ಅವನ ಮೇಲೆ ಡಿಪೆಂಡ್ ಆದಾಗ ಈ ಹುಲು ಮಾನವ್ರು ಯಾರು ಏನ್ ಮಾಡ್ತಾರ, ಈ ಮನುಷ್ಯರು ಏನ್ ಮಾಡ್ತಾರ, ಈ ಜನ ಏನ್ ಮಾಡ್ತಾರ? ಈಗ ಒಂದ್ ವೇಳೆ ಈ ತೊಂದರೆ ಇವತ್ತು ಬರಾಕತೈತೆ ಅಂತಂದ್ರೆ ಅದು ಕೂಡ ಮುಂದೆ ಒಳ್ಳೇದಾಗ್ಲಿಕ್ಕೇನೆ ಬರ್ತದ ಅಂತ ತಿಳ್ಕೊಬೇಕಂತ ಹೇಳ್ತಾರ. ಈಗ ನಮ್ಗೆ ಹೇಳ್ತಾರಲ್ಲ, ಭಗವದ್ಗೀತೆ ಒಳಗೆ ಹೇಳ್ತಿರ್ತಾರ, ಎಲ್ಲ ಧರ್ಮ ಗ್ರಂಥಗಳಲ್ಲಿ ಎಲ್ಲವೂ ಇದೇ ಬರ್ದಾರ, ಮತ್ತೇನು ಬೇರೆ ಬರ್ದಿಲ್ಲ. ಅದು ಯಾವುದೇ ಧರ್ಮ ಗ್ರಂಥ ತೋರಿ ಏನೋ ತಗೊಳ್ರಿ, ಆಗುವುದೆಲ್ಲ ಒಳ್ಳೇದಕ್ಕ. ಏನೇ ತೊಂದರೆ ಆದ್ರೂ ಕೂಡ ಅದು ಒಳ್ಳೇದಕ್ಕ ಆಗತ್ತ ಅನ್ನುವಂಥದ್ದನ್ನು ತಿಳ್ಕೊಂಡಾಗ ಆಟೋಮೆಟಿಕ್ ಆಗಿ ಮನಃಶಾಂತಿ ಬರ್ತದೆ. ಆ ತೊಂದರೆಗಳನ್ನು ಒಳ್ಳೆಯದಕ್ಕೆ ಬದಲಿಸಬಹುದೆಂದು ನಮಗೆ ತಿಳಿದು ಬಂದಿತ್ತು. ಈ ಕಾರ್ಯಕ್ರಮದಲ್ಲಿ 100% ನನಗಾಗಿದ್ದಾವೆ. ಕಾರ್ಯಕ್ರಮಕ್ಕೆ ಬಂದ ನಂತರ ಒಂದು 2-2.5 ತಿಂಗಳಿಂದ ಸಮಸ್ಯೆಗಳು ಪ್ರಾರಂಭ ಆಗಿದ್ದು, ಮುಂದೊಂದು 2.5-3 ತಿಂಗಳ ಗಟ್ಟಲೆ ಸಮಸ್ಯೆಗಳು ಪ್ರಾರಂಭ ಆದವು. ಅದಾದ ನಂತರ ಮುಂದೊಂದು 2 ವರ್ಷ ಆರಾಮ ಕೊಟ್ಟು, ಅದಾದ ನಂತರ ಆರಾಮದೀನಿ. ಆ 2 ವರ್ಷ ಆದ ನಂತರ ಆರಾಮದೀನಿ. ಅಂದ್ರೆ ಆ ಬಂದಂತ ತೊಂದರೆಗಳನ್ನ ನಾವು ಮತ್ತೆ ಆ ತೊಂದರೆಗಳಿಗೆ ಹೆದರಿ ಅಲ್ಲಿ ಡಿಫೀಟ್ ಆಗಿ ಮತ್ತೆ ನಾವೇನ್ರಿ ಎಣ್ಣೆ ಹಿಡಿದಿದ್ರೆ ಬಹುಶಃ ಇಲ್ಲಿ ಕುಂತ ನಾನು ಮಾತಾಡ್ತಿರ್ಲಿಲ್ಲ ಇವತ್ತು. ಆವಾಗ ಆದಂತ ತೊಂದರೆಗಳನ್ನ ನೆನೆಸ್ಕೊಂಡ್ರೆ ಇವತ್ತು ಮೈ ಜುಮ್ ಅಂತದ್. ಬಟ್ ನಮಗ್ ಕಲಿಸ್ಕೊಟ್ಟಾರ ಇಲ್ಲಿ ಆದಂತ ಎಲ್ಲ ಬಂದಂತ ತೊಂದರೆಗಳು ನಮಗ್ ಮುಂದೆ ಒಳ್ಳೇದಾಗತ್ತದ. ಇವತ್ತು ನಾವೆಲ್ಲೇ ಇರಬಹುದು, ಹೇಗೆ ಇರಬಹುದು, ಯಾವುದೇ ರಿಯಾಬಲ್ಲಿ ಕೂತಿರ್ಬೋದು, ಹೊರಗಡೆ ಇರ್ಬೋದು, ಕೆಲಸ ಇದ್ದೇ ಇರ್ಬೋದು, ಕೆಲಸ ಇಲ್ಲದೆ ಇರ್ಬೋದು, ಕೆಲಸ ಮಾಡ್ತಾನೆ ಇರ್ಬೋದು, ಏನೋ ಮಾಡ್ತಿರ್ಲಿ, ಅಥವಾ ಏನೇ ತೊಂದರೆಗಳು ನಮ್ಮ ಜೀವನದಲ್ಲಿ ಸಮಸ್ಯೆಗಳು ಇವತ್ತು ನಮ್ಮ ಬದುಕಲ್ಲಿ ಇರ್ಲಿ, ಅವು ಎಲ್ಲವೂ ಇದ್ದಿದ್ದು ಮುಂದೆ ಒಂದಿಲ್ಲ ಒಂದು ದಿನ ಹಂಗಂತೇಳಿ ಬಹಳ ಸಮಯನೂ ತಗೊಳ್ಳೋದಿಲ್ಲ. ಇಲ್ಲಿ ರಿಸಲ್ಟ್ ಬಹಳ ಬೇಗನೆ ಸಿಗ್ತದೆ ಈ ಕಾರ್ಯಕ್ರಮದಲ್ಲಿ. ಹಂಗಾಗಿ ನಾವೆಲ್ಲರೂ ಅದ್ಭುತ ಕಾರ್ಯಕ್ರಮ ಅಂತ ಹೇಳ್ತೀವಿ, ಮಿರಾಕಲ್ಗಳು ಹಾಕವಂತ ಎಲ್ಲರೂ ನಾವು ಹೇಳ್ತೀವಿಲ್ಲ, ಪವಾಡಗಳು ಹಾಕವಂತ ಹೇಳ್ತೀವಲ್ಲ. ಇಲ್ಲಿ ಪವಾಡಗಳು ಹಾಕವು. ಪವಾಡಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ನಾವು ರೆಡಿ ಇರ್ಬೇಕು. ಅರ್ಥಾತ್ ಏನಂದ್ರೆ ಈ ಅವಕಾಶಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ನಾವು ರೆಡಿ ಇರ್ಬೇಕು. ನಾನು ಅವಕಾಶ ಬಂದಾಗ ನಾನೇ ರೆಡಿ ಇಲ್ಲ ಅಂತಂದ್ರೆ ಯಾರೇನ್ ಮಾಡಕ್ ಆಗ್ತದ? ಭಗವಂತ ಕೂಡ ಏನು ಮಾಡಕ್ಕಾಗಲ್ಲ. ಭಗವಂತ ಕೂಡ ಏನು ಮಾಡಕ್ ಆಗೋದಿಲ್ಲ. ಅವನು ಸಹಾಯ ಮಾಡಕ್ ರೆಡಿ ಅದಾನ, ನಾವು ಸಹಾಯ ತಗೊಳಕ್ ರೆಡಿ ಇಲ್ಲ. ಇಲ್ಲಿ ಹೇಳ್ತಾರ ಅವರು, ಇನ್ನು ಮೊನ್ನೆ ಬಂದಿತ್ತು ಬಿಲ್ಡರ್ ನೋಟದಲ್ಲಿ, ಅವತ್ತು ಮಾತಾಡಿನಿ ನಾನು ಇದ್ರ ಬಗ್ಗೆ. ನಮ್ಮ ಆಧ್ಯಾತ್ಮಿಕ ಸ್ಥಿತಿ ಹೇಗಿದೆ ಅನ್ನೋದು ಮಹತ್ವವಾಯ್ತು ಹೊರತು ನಮ್ಮ ಭೌತಿಕ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ ಆಗ್ತದೆ. ಇಲ್ಲಿ ಆಧ್ಯಾತ್ಮಿಕ ಸ್ಥಿತಿಗತಿಗಳು ಚೆನ್ನಾಗಿತ್ತಪ್ಪ ಅಂದ್ರೆ ಈ ಭೌತಿಕವಾಗಿರುವಂತ ಎಲ್ಲವೂ ಸರಳವಾಗಿ ಹೋಗ್ಬಿಡ್ತದೆ. ಹಣವು ನಮ್ಮ ಸೇವಕನಾಯ್ತು ಹೊರತು ದನಿಯಲ್ಲ. ಮನಿ ಬಿಕಮ್ಸ್ ಅವರ್ ಸರ್ವೆಂಟ್, ನಾಟ್ ಅ ಮಾಸ್ಟರ್ ಅಂತ ಹೇಳ್ತಾರೆ. ಮನಿ ಗ್ರಾಜುವಲಿ ಬಿಕಮ್ ಅವರ್ ಸರ್ವೆಂಟ್. ಅವ ಧನಿ ಆಗ್ಲಿಲ್ಲ, ಸಾವುಕಾರ ಆಗ್ಲಿಲ್ಲ, ಮಾಲಕ ಆಗ್ಲಿಲ್ಲ, ಏನೋ ಹಣ ಅನ್ನುವಂಥದ್ದು ನಮ್ಮ ಮಾಲಕ ಆಗೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಸುತ್ತಲಿನವರೊಂದಿಗೆ ನಮ್ಮ ಪ್ರೀತಿ ಮತ್ತು ಸೇವೆಯನ್ನು ಹಂಚುವ ದಾರಿ ಆಗ್ಬೇಕು. ಹಣ ಬೇಕು, ಹಣ ಇಲ್ಲದೆ ನಡೆದಿಲ್ಲ. ಹಂಗಂತ ಹಣನ ನಮ್ಮ ಮಾಲೀಕ ಆಗುದಿಲ್ಲ ಇಲ್ಲಿ. ಬಟ್ ಹಣ ಬೇಕು, 100% ಬೇಕು. ನಮ್ಮ ಸುತ್ತಲಿರುವವರೊಂದಿಗೆ ನಮ್ಮ ಪ್ರೀತಿ ಮತ್ತು ಸೇವೆಯನ್ನು ಹಂಚುವ ದಾರಿ ಆಗಬೇಕದು. ಆ ಕೆಲಸನೂ ದಾರಿ ಆಗ್ಬೇಕು, ಹಣನೂ ದಾರಿ ಆಗ್ಬೇಕು. ದೇವರ ಸಹಾಯದಿಂದ ನಾವು ನಮ್ಮ ಸ್ಥಿತಿಯನ್ನ ಸ್ವೀಕರಿಸಿದಾಗ ನಾವು ನಮ್ಮೊಂದಿಗೆ ಶಾಂತಿಯಿಂದ ಇರುವುದು ಸಾಧ್ಯ ಆಗ್ತದ. ದೇವರ ಸಹಾಯದಿಂದ, ಮತ್ತೊಬ್ಬರ ಸಹಾಯದಿಂದ ಅಲ್ಲ, ದೇವರ ಸಹಾಯದಿಂದ. ದೇವರ ಸಹಾಯ ಹೆಂಗ್ ಮಾಡ್ತಾನ? ಮತ್ತೊಬ್ಬರ ಥ್ರೂನ ಮಾಡ್ತಾರಲ್ಲ. ನಾವು ನಮ್ಮ ಸ್ಥಿತಿಗಳನ್ನ ಸ್ವೀಕಾರ ಮಾಡ್ಬೇಕು. ಏನ್ ಅವಕಾಶಗಳು ಬರ್ತಾವ ಅವನ್ನ ಗಟ್ಟಿಯಾಗಿ ಹಿಡಿಲಿಕ್ಕೆ ಪ್ರಯತ್ನ ಮಾಡೋದು. ಸೋಲು ಗೆಲುವು ಇದ್ದದ್ದ, ಗೆದ್ರೆ ಗೆಲುವು ಆಗೇತದ, ಸೋತ್ರ ಪಾಠ ಕಲಿತೀವಿ, ಅನುಭವ ಆಗ್ತದ. ಬಿದ್ದಿಲ್ವಾ? ಕುಡ್ದು ಏನೇನ್ ಪಾಠ ಕಲಿತೀವಿ, ಕುಡ್ದ ನಂತರ ಏನ್ ಜೀವನ ಏನ್ ಆತನ್ನುವಂಥದ್ದು ಅನುಭವದಲ್ಲಿ ಕಲ್ತೀವಲ್ಲ, ಅದು ಪಾಠನ ಅಲ್ವಾ? ಅದೇ ಪಾಠವನ್ನ ಇಲ್ಲಿ ಕುತ್ಕೊಂಡು ಹೇಳ್ತೀವಲ್ಲ, ವರ್ಣರಂಜಿತವಾಗಿ ಕಥೆಗಳನ್ನ, ಅದ್ಭುತವಾದ ಶೇರಿಂಗ್ಗಳನ್ನ ಕೊಡ್ತೀವಲ್ಲ. ಆ ಶೇರಿಂಗ್ ಕೇಳಿದ್ರೆ ಸಾಕು, ಕಣ್ಣ ನೀರು ಬಂದ್ಬಿಡ್ಬೇಕು, ಹಂಗ್ ಶೇರಿಂಗ್ ಕೊಡ್ತೀವಪ್ಪ. ಅವೆಲ್ಲ ಆಸ್ತಿ ಈಗ ನಮ್ಗ. ಅದಕ್ಕೆ ಕ್ಲಿಯರ್ ಆಗಿ ಹೇಳ್ತಾರ, ದೇವರ ಸಹಾಯದಿಂದ ನಾವು ನಮ್ಮ ಸ್ಥಿತಿಗಳನ್ನ ಸ್ವೀಕಾರ ಮಾಡಿದಾಗ ಆಸ್ ಇಟ್ ಈಸ್ ನಾವು ನಮ್ಮೊಂದಿಗೆನೆ ಶಾಂತಿಯಿಂದ ಇರ್ಲಿಕ್ಕೆ ಸಾಧ್ಯ ಆಗ್ತದ. ಈ ಮೂಲಕ ಇನ್ನೂ ನರಳುತ್ತಿರುವವರು ತಮ್ಮ ಭಯದಿಂದ ಹೊರಬರುವುದು ಸಾಧ್ಯವೆಂದು ತೋರಿಸುವ ಅವಕಾಶ ದೊರೆಯುತ್ತದೆ. ಇದು ನನಗಲ್ಲ, ಯಾವಾಗ ನಾ ಈ ಕಾರ್ಯಕ್ರಮಕ್ಕೆ ಬಂದು
ಸ್ಥಿಮಿತತೆಯಿಂದ ಜೀವನ ಮಾಡಿಕೊಂಡು ನನ್ನ ಜೀವನದಲ್ಲಿ ಬೆಳವಣಿಗೆ ಅಥವಾ ನನ್ನ ಜೀವನದಲ್ಲಿ ಅಭಿವೃದ್ಧಿ ಹೊಂದಿದಾಗ ಅಥವಾ ಡೆವಲಪ್ಮೆಂಟ್ ಆದಾಗ ಇನ್ನೊಬ್ಬನಿಗೆ ಅದು ಉದಾಹರಣೆ ಆಗ್ತದ, ಇನ್ನೊಬ್ಬನಿಗೆ ತೋರ್ಸಕ್ಕಾಗ್ತದ. ನಾನಾ ಬಂದು ಈ ಕಾರ್ಯಕ್ರಮದಲ್ಲಿ ಕುಂತು ಎಲ್ಲ ಹಾಳು ಮಾಡ್ಕೊಂಡು ಹತ್ತಿ ಬಿಟ್ಕೊಂಡು ಜೀವನಾನ ಬರಿಬಾದ್ ಮಾಡ್ಕೊಂಡ್ಬಿಟ್ರೆ ಹೋದ್ರೆ ಏನ್ ಸಿಗ್ತದೆ ಅಂತ ಏನ್ ತೋರಿಸ್ಬೇಕು ಇನ್ನೊಬ್ಬರಿಗೆ? ಈ ಪದಗಳನ್ನ ಇನ್ನೊಮ್ಮೆ ಓದ್ತೀನಿ, ನಾನು ಮತ್ತೆ ಓದ್ತೀನಿ. ಈ ಮೂಲಕ ನಾವು ನಮ್ಮ ಸ್ಥಿತಿಯನ್ನು ಸ್ವೀಕರಿಸಿ ನಮ್ಮೊಂದಿಗೆ ಶಾಂತಿಯಿಂದ ಇರುವುದು ಸಾಧ್ಯವಾದ ನಂತರ ಈ ಮೂಲಕ ನಾವು ಇನ್ನೂ ನರಳುತ್ತಿರುವವರು, ಇನ್ನೂ ನರಳ್ತಾ ಇರ್ತಾರಲ್ಲ ಹೊಸ ಬಂಧುಗಳು ಅಥವಾ ಯಾರು ಸಂಕಷ್ಟದಲ್ಲಿ ಇರ್ತಾರಲ್ಲ ಅವರಿಗೂ ಕೂಡ ಅನಿಸ್ತದ, ಈ ನನ್ನಂತವ್ ನಾನು ಹೊರಗೆ ಬಂದಿನಂದ್ರೆ ಇವನ್ ಹೊರಗೆ ಬರುದಿಲ್ಲ ಅನ್ನುವಂಥದ್ದು. ಈ ಹೊಸ ಬಂಧುಗಳು ಇರ್ತಾರೆ, ನಮ್ಮನ್ನ ನೋಡ್ತಾರೆ, ನಮ್ಮನ್ನ ನೋಡಿದ ತಕ್ಷಣ ಅವ್ರು ಅನ್ಕೋತಾರ ಇವ್ರ ಕಥೆಗಳನ್ನ ಕೇಳಿ ಇಂಥವ್ರು ಹಿಂಗ ಆಗ್ಯಾರ, ಇಷ್ಟೊಂದು ಬದಲಾವಣೆ ಆಗ್ಯಾರ, ಇನ್ನು ನನಗಾಗುದಿಲ್ಲ ಅನ್ನುವಂತ ಒಂದು ಉದಾಹರಣೆ ಸಿಗಬೇಕು. ನಾವು ಉದಾಹರಣೆ ಆಗಬೇಕಾಗಿತ್ತು. ಈಗ ನನ್ನ ಬದುಕ ಇಲ್ಲಿ ಬಂದ ನಂತರ ಸರಿಯಾಗಿಲ್ಲ ಅಂದ್ರೆ ಇನ್ನೊಬ್ಬರಿಗೆ ಏನು ಉದಾಹರಣೆ ಕೊಡ್ತೀನಿ ನಾನು? ಬಾರಪ್ಪ ಕಾರ್ಯಕ್ರಮದ ಬಾ, ಎಲ್ಲ ಸರಿ ಆಗ್ತದ, ನಂದು ಸರಿಯಾಗೈತಿ. ಅದೇ ನಿಂದು ಸರಿಯಾಗಿದ್ದೇನು ಅದು ತೋರ್ಸ್ಬೇಕಲ್ಲ. ಒಂದ್ ಕಡೆ ಪ್ರೇಯರ್ದಾಗ ಹೇಳ್ತಾರಲ್ಲ, ಜಯದ ಪುರಾವೆಯು ದೊರೆಯುವ ಹಾಗೆ ನನ್ನ ಕಷ್ಟಗಳನ್ನ, ನನ್ನ ತೊಂದರೆಗಳನ್ನ ನೀನು ನಿವಾರಿಸು ಅಂತೇಳಿ. ಜಯದ ಪುರಾವೆ ಅಂದ್ರೆ ಏನು? ನನ್ನ ಬದುಕಲ್ಲಿ ನಾನು ಜಯಿಸಿದ್ದು ಇನ್ನೊಬ್ಬರಿಗೆ ಮಾದರಿ ಆಗ್ಬೇಕು, ಇನ್ನೊಬ್ಬರಿಗೆ ಉದಾಹರಣೆ ಆಗ್ಬೇಕು. ಈಗ ನಾನು ಇಲ್ಲಿ ಕೂತೀನಿ, 7 ವರ್ಷ ಆಗೈತಿ, ನನ್ನ ಬದುಕು ಅದ್ಭುತವಾಗೈತಿ, ಇಷ್ಟೆಲ್ಲ ಆಗೈತಿ ಅಂತ ನಾನು ಹೇಳ್ಕೊಂಡ್ರೆ ಅದು ಕಣ್ಣಿಗೆ ಕಾಣುವಂಗಿರ್ಬೇಕು ಇನ್ನೊಬ್ಬರಿಗೆ. ಅದನ್ನ ನೋಡಿ ಇನ್ನೊಬ್ಬ ಬರ್ತಾನೆ ಇಲ್ಲಿ, ಹೌದು ಇವರೆಲ್ಲ ಚಲೋ ಆಗ್ಯಾರ, ನನಗೂ ಚಲೋ ಆಗ್ತದ ಅನ್ನುವಂಥದ್ದನ್ನ ಇಟ್ಕೊಂಡು. ಈ ಮೂಲಕ ಇನ್ನೂ ನರಳುತ್ತಿರುವವರು ತಮ್ಮ ಭಯದಿಂದ ಹೊರಬರುವುದು ಸಾಧ್ಯವೆಂದು ತೋರಿಸುವ ಅವಕಾಶ ದೊರೆಯುತ್ತದೆ. ನಮಗ ಅವಕಾಶ ಸಿಗ್ತದೆ ಇನ್ನೊಬ್ಬರಿಗೆ ನಮ್ಮ ಜೀವನವನ್ನ ತೋರಿಸ್ಲಿಕ್ಕೆ. ಬೇಡಿಕೆಗಳಿಂದ ಸ್ವತಂತ್ರರಾಗುವುದಕ್ಕಿಂತ ಭಯದಿಂದ ಸ್ವತಂತ್ರರಾಗುವುದು ಹೆಚ್ಚು ಅವಶ್ಯಕತೆ ಇವತ್ತು. ಏನೋ ಆಗಿಬಿಡ್ತದ, ಏನೋ ಘಟಿಸ್ಬಿಡ್ತದ, ಏನು ಬೇಕಾದಾದ್ರೆ ಏನ್ ಜಗತ್ತು ಉರುಳಿ ಬೀಳ್ತೈತೆ, ಏನಾಗುದು? ಏನ್ ನಾವು ಮಾಡಿದ್ದು ತಪ್ಪಾದ್ರೂ ಏನಾಯ್ತು, ಆಯ್ತು, ತಪ್ಪಾದ್ರೆ ಏನಾಯ್ತು ತಿದ್ದುಕೊಂತೀವಿ, ಮತ್ತೆ ಮುಂದೆ ಹೇಳ್ಬೇಕು. ಕೆಳಗೆ ಬಿದ್ದ ಮಗು ಮತ್ತೆ ಎದ್ದು ನಿಲ್ಲುವುದಿಲ್ಲ, ನಿಲ್ತಲ್ಲ. ಹಂಗ ನಾವು ಬಿದ್ದೀವಪ್ಪ, ನಾವು ಸಣ್ಣ ಮಕ್ಕಳು ಕುಡಿದ್ ಬಿದ್ದೀವಿ, ಅವ್ ಹಂಗಾಗಿ ಬಿಡ್ತಾವ, ನಾವು ಕುಡಿದ್ ಬಿದ್ದೀವಿ. ಏನಾಯ್ತು ಈಗ? ಕುಡಿದ್ ಬಿದ್ಮ್ಯಾಗ ನಾವ್ ಅಲ್ಲೇ ಬಿದ್ದು ಒದ್ದಾಡ್ಬೇಕಾ? ಎದ್ ನಿಂದ್ರಬಾರ್ದ? ನಾವು ಎದ್ ನಿಂದಿರ್ಬೇಕು. ಇವತ್ತು ನಮಗೆ ಬೇಡಿಕೆಗಳಿಲ್ಲ, ಏನು ಕೊಡಬೇಕು, ಏನು ಸಿಗಬೇಕು ಅದು ತನ್ನಷ್ಟಕ್ಕೆ ತಾನೇ ಬರ್ತದ. ಆದ್ರೆ ಅವುಗಳನ್ನ ಬಂದಾಗ ಕರೆಕ್ಟ್ ಆಗಿ ಹಿಡ್ಕೊಳ್ಳುವಂತ ಜ್ಞಾನ ನಮಗ್ ಬರ್ಬೇಕು. ಆ ಜ್ಞಾನ ಬರ್ಬೇಕಂದ್ರೆ ನಮ್ಮ ಮತ್ತು ಭಗವಂತನ ಸಂಬಂಧ ಬಹಳ ಅದ್ಭುತವಾಗಿ ನಿಕಟವಾಗಿರ್ಬೇಕು ಅನ್ನುವಂಥ ಕಥೆ ಇದು. ನನಗ ನನ್ನ ದೇವರಿಗೆ ಸರಿಯಾದ ಕನೆಕ್ಷನ್ ಇತ್ತಪ್ಪ ಅಂದ್ರೆ ಬಂದಂತ ಅವಕಾಶಗಳನ್ನ ನಾನು ಅರ್ಥ ಮಾಡ್ಕೊಂಡ್ಬಿಡ್ತೀನಿ. ನನಗ ನನ್ನ ಭಗವಂತನಿಗೆ ಕನೆಕ್ಷನ್ ಸರಿ ಇಲ್ಲ ಅಂದ್ರೆ ಅವ ಒಂದೇನೋ ಮಾಡ್ತಾನ, ನಾ ಒಂದೇನೋ ಮಾಡ್ತೀನಿ. ಹಂಗಾತು ಹಿಂಗಾಗ್ತದೆ. ಕೆಲವೊಮ್ಮೆ ಸರಿಯಾಗಿ ಕೊಟ್ಟಂತ ಅವಕಾಶಗಳನ್ನ ನಾನು ಹಿಡ್ಕೊಳಂಗಿಲ್ಲ, ಅದು ಸಮಸ್ಯೆ. ಆ ಸಮಸ್ಯೆಯಿಂದ ಹೊರಬರಬೇಕು ಅಂತಂದ್ರೆ ನನ್ನ ಮತ್ತು ನನ್ನ ಭಗವಂತನ ನಡುವೆ ಆ ಸೇತುವೆ ಏನೈತೆ ಅದು ಕರೆಕ್ಟ್ ಆಗಿರ್ಬೇಕು. ಅವ ಕೊಟ್ಟಂತ ಸೀನುಗಳು ಅಥವಾ ಅವ ಕೊಟ್ಟಂತ ಅಪಾರ್ಚುನಿಟಿಗಳನ್ನ ಅರ್ಥ ಮಾಡ್ಕೊಳ್ಳುವಂತ ಜ್ಞಾನ ನನಗಿರಬೇಕು. ಆ ಜ್ಞಾನ ಇದ್ದಾಗ ಮಾತ್ರ ನಾ ಅವಕಾಶವನ್ನ ಹಿಡ್ಕೊಂತೀನಿ. ಇಲ್ಲಾಂದ್ರೆ ಇಲ್ಲ ಕುಂದ್ರ ಸುಮ್ನೆ ಮಂಜನ ಸಾಕರಷ್ಟು ಲಕ್ಷಾನುಗಟ್ಲೆ ಮೀಟಿಂಗ್ ಮಾಡು, ಸಾವಿರಾರು ಮೀಟಿಂಗ್ ಅಟೆಂಡ್ ಆಗು, ಸಾವಿರಾರು ಕನ್ವೆನ್ಷನ್ಗೆ ಹೋಗು, ಬೇಕಾದ ಮಾಡು. ಬದುಕಲ್ಲಿ ಮುಂದೆ ಏನು ಬೆಳಿದೇನೆ ಆಗುದಿಲ್ಲ, ಬೆಳವಣಿಗೆನೂ ಆಗುದಿಲ್ಲ. ಬೆಳವಣಿಗೆ ಆಗ್ಲಿಲ್ಲ ಅಂದ್ರೆ ಸರಿ ಇಲ್ಲ ಬಿಡ, ನಾವ್ ಇಷ್ಟೆಲ್ಲಾ ಮಾಡ್ತೀವಿ, ಪ್ರೇಯರ್ ಮಾಡ್ತೀವಿ, ಮೀಟಿಂಗ್ ಮಾಡ್ತೀವಿ, ಎಲ್ಲಾ ಮಾಡ್ತೀವಿ, ಆದ್ರೂ ಕೂಡ ದಲ್ಲಿ ನನಗೆ ಲೈಫ್ನಾಗ ಒಬ್ಬೊಬ್ರು ಕೇಳ್ತಿರ್ತೀನಿ, ನಾನು ಭಾಳ ಶೇರಿಂಗ್ ಕೇಳ್ತಿರ್ತೀನಿ. ಈಗಲೂ ಸಮಸ್ಯೆಗಳು ಅದಾವ್ರಿ, ಆದ್ರೂ ಕೂಡ ದೇವ್ರ ದಯೆಯಿಂದ ಚೆನ್ನಾಗಿದ್ದೀನಿ. ಸಮಸ್ಯೆ ಅದಾವು ಮತ್ತು ದೇವರಿಂದ ಚೆನ್ನಾಗಿದೆ, ಅದೇ ಹೆಂಗೆ ಆಗ್ತದೆ? ದೇವ್ರ ದಯೆಯಿಂದ ಚೆನ್ನಾಗಿದ್ದಾಗ ಸಮಸ್ಯೆ ಹೆಂಗ್ ಬರ್ತಾವು? ಆ ದೇವರ ದಯೆ ಬರ್ಬೇಕಾದ್ರೆ ನಾನು ನನ್ನ ದೇವರು ನಮ್ಮಿಬ್ಬರ ಸಂಬಂಧ ಚೆನ್ನಾಗಿರ್ಬೇಕು. ಆ ಸಂಬಂಧ ಚೆನ್ನಾಗಿರ್ಬೇಕಂದ್ರೆ ಈ ಹೆಜ್ಜೆಗಳ ಪಾಲನೆ ಬಹಳ ಅವಶ್ಯಕ ಆಗ್ತದೆ. ಮುಂದಿನ ಪ್ಯಾರಾದಲ್ಲಿ ಬರ್ತದೆ, ಓದಿ ಸರ್ ಪ್ಲೀಸ್. ಇಲ್ಲಿ ನಮ್ಮ ವೈಯಕ್ತಿಕ ಪ್ರತಿಷ್ಠೆ, ಅಧಿಕಾರ, ಅಭಿಲಾಷೆ ಮತ್ತು ನಾಯಕತ್ವಗಳ ಸಮಸ್ಯೆಗಳ ಸುಧಾರಿತ ರೂಪದಂತ ಗಮನ ಹರಿಸೋಣ. ನಮ್ಮ ಕುಡಿತದ ಸಮಯದಲ್ಲಿ ನಮ್ಮ ಅಡುಗುಗಳನ್ನು ಒಡೆದಂತ ಬಂಡೆ ಕಲ್ಲುಗಳು ಇವುಗಳಾಗಿವೆ. ದೇಶದ ಪ್ರತಿ ಓರ್ವ ಹುಡುಗನು ರಾಷ್ಟ್ರ ನಾಯಕನಾಗುವ ಕನಸು ಕಾಣುತ್ತಾನೆ.
ದೇಶದ ಸರ್ ಒಂದ್ ನಿಮಿಷ ಒಂದೊಂದೇ ಪ್ಯಾರ ಓದಿ ದಯವಿಟ್ಟು ಪ್ಲೀಸ್. ಸಾರಿ. ಓಕೆ, ಇಲ್ಲಿ ಹೇಳ್ತಾರ ಅವರು, ಇದೆಲ್ಲವೂ ಹಣದ ಆ ಸಮಸ್ಯೆ ಈ ಸಮಸ್ಯೆ ಎಲ್ಲ ಬಂತು. ಅದಾದ ನಂತರ ಇಲ್ಲಿ ಬರ್ತದೆ ಎಚ್ಚರಗೊಳ್ತೀವಿ. ಎಚ್ಚರಗೊಂಡ ಅಂದ್ರೆ ಸ್ಥಿಮಿತತೆಗೆ ಬರ್ತೀವಿ. ಸ್ಥಿಮಿತತೆಗೆ ಬಂದಾಗ ನಮ್ಮಲ್ಲಿ ಬರುವಂತಹ ಎಲ್ಲ ಇವು ಏನು ಮತ್ತೆ ಮರುಕಳಿಸ್ತಾವು. ವೈಯಕ್ತಿಕ ಪ್ರತಿಷ್ಠೆ, ಅಧಿಕಾರ, ಅಭಿಲಾಷೆ, ಪವರ್ ಅಂತ ಹೇಳ್ತಾರ. ಪವರ್, ಅಂಬಿಷನ್ ಅಂಡ್ ಲೀಡರ್ಶಿಪ್. ವೈಯಕ್ತಿಕ ಪ್ರತಿಷ್ಠೆ, ಅಧಿಕಾರ, ಅಭಿಲಾಷೆ ಅಥವಾ ನಾಯಕತ್ವದ ಸಮಸ್ಯೆಗಳ ಸುಧಾರಿತ ರೂಪದತ್ತ ಗಮನ ಹರಿಸೋಣ. ಇಂಪ್ರೂವ್ಡ್ ಔಟ್ಲುಕ್ ಇದು. ಅಂದ್ರೆ ಇಲ್ಲಿ ಬಂದಿರ್ತೀವಿ, ಕೊಡ್ತಾ ಇರೋದಲ್ಲ, ಸ್ವಲ್ಪ ಚೇಂಜ್ ಆಗಿರ್ತೀವಿ. ಸ್ವಲ್ಪ ಚೇಂಜ್ ಆದ ನಂತರ ನಮ್ಮ ಬಿಹೇವಿಯರ್ಗಳಲ್ಲಿ ಎಷ್ಟೊಂದು ಬದಲಾವಣೆ ಆಗ್ತದಂದ್ರೆ ಹಿಂದಿನದೆಲ್ಲವನ್ನ ಮರೆತು ಬಿಡ್ತೇನೆ. ಅದಕ್ಕೆ ಬರೀತಾರ ಅವ್ರು ಇಂಪ್ರೂವ್ಡ್ ಔಟ್ಲುಕ್, ಸುಧಾರಿತ ರೂಪದತ್ತ ಗಮನ ಹರಿಸೋಣ. ಇಂಪ್ರೂವ್ಡ್ ಅಂತಾರ ಅವರು, ಟ್ರಾನ್ಸ್ಫಾರ್ಮಡ್ ಅನ್ನಂಗಿಲ್ಲ. ಬರೀ ಇಂಪ್ರೂವ್ ಆಗೈತಿ ನಮ್ಮ ಔಟ್ಲುಕ್, ನಮ್ಮ ಕಾಣುವಿಕೆ ಅಥವಾ ನಮ್ಮ ಸ್ಥಿತಿಗತಿಗಳು ಬದಲಿ ಆಗ್ಯಾವ. ಚೆನ್ನಾಗಿ ಡ್ರೆಸ್ ಹಾಕ್ತಿರ್ಬೋದು, ನೀಟಾಗಿ ಡ್ರೆಸ್ ಮಾಡ್ತಿರ್ಬೋದು, ಚೆನ್ನಾಗಿ ಫ್ರೆಶ್ ಆಗಿ ಕಾಣ್ತಿರ್ಬೋದು, ಕೈಯಲ್ಲಿ ದುಡ್ಡು ಆಡ್ತಿರ್ಬೋದು, ಸ್ಥಿಮಿತತೆಯಿಂದ ಇರ್ಬೋದು, ಕುಡ್ತಾ ಇರ್ಲಿಕ್ಕಿಲ್ಲ. ಓಕೆ, ಫೈನ್, ಇಟ್ ಈಸ್ ಇಂಪ್ರೂವ್ಡ್ ಔಟ್ಲುಕ್. ಇದು ಹೊರಗಿನಿಂದ ನಾವು ಬಹಳ ಚಂದ ಕಾಣ್ತೀವಿ. ಬಟ್ ಒಳಗಡೆ ಇರುವಂತ ಈ ವೈಯಕ್ತಿಕ ಪ್ರತಿಷ್ಠೆ, ಅಧಿಕಾರ, ಅಭಿಲಾಷೆ, ನಾನೇ ಲೀಡರ್ ಅನ್ನುವಂತ ಸಮಸ್ಯೆಗಳೇನು, ಇವುಗಳತ್ತ ನಾವು ಇವತ್ತು ಗಮನ ಹರಿಸಬೇಕಾಗಿತ್ತು ಅಂತ ಹೇಳ್ತಾರೆ. ನಮ್ಮ ಕುಡಿತದ ಸಮಯದಲ್ಲಿ ನಮ್ಮನ್ನ ಒಡೆದಂತ ಬಂಡೆ ಕಲ್ಲುಗಳು ಇವು ಅಂತ ಹೇಳ್ತಾರೆ. ಎಷ್ಟು ಚಂದ ವರ್ಣನೆ ಮಾಡ್ತಾರೆ. ನಮ್ಮಲ್ಲಿದ್ದಂತ ಈ ವೈಯಕ್ತಿಕ ಪ್ರತಿಷ್ಠೆ, ಅಧಿಕಾರ, ಆಸೆ, ದುರಾಸೆ, ನಾನೇ ಭಾರಿ, ನಾನೇ ನಾಯಕ, ನಾನೇ ಲೀಡರು, ನಂದೇ ನಡಿಬೇಕು, ಇವೇನ್ ಅದಾವಲ್ಲ, ಸೆಲ್ಫ್ ಸೆಂಟ್ರೆಡ್ನೆಸ್, ಸೆಲ್ಫ್ ಪಿಟಿ, ಅಟೆನ್ಷನ್ ಸೀಕಿಂಗ್ ಅಥವಾ ಅಧಿಕಾರ ಚಲಾಯಿಸು, ಇವೇ ನಮ್ಮನ್ನ ಹಾಳುಗೆಡಿದಂಥದ್ದು. ಇವೇ ನಮ್ಮ ಹಡಗವನ್ನು ಮುಳುಗಿಸಿದಂಥವು, ನಮ್ಮ ಬದುಕನ್ನು ಸರ್ವನಾಶ ಮಾಡಿದ್ದೇ ಇವು. ಅದಕ್ಕಷ್ಟು ಚಂದ ಬರೀತಾರ, ನಮ್ಮ ಕುಡಿತದ ಸಮಯದಲ್ಲಿ ನಮ್ಮ ಹಡಗನ್ನು ಒಡೆದಂತಹ ಬಂಡೆ ಕಲ್ಲುಗಳು ಇವಾಗಿವೆ. ಇವುಗಳತ್ತ ಮೊದಲು ನೋಡ್ಬೇಕಾಗಿತ್ತು. ಭೌತಿಕವಾಯ್ತು, ಆರ್ಥಿಕವಾಯ್ತು, ಭಾವನಾತ್ಮಕವಾಯ್ತು, ಸಾಮಾಜಿಕ ಆಯ್ತು, ಕೌಟುಂಬಿಕ ಆಗೈತಿ. ಈಗ ಇಲ್ಲಿ ತನಕ ಆಗ್ಯಾವು. ಆದ್ರೆ ಅದೆಲ್ಲದರ ಆಚೆ ಇಲ್ಲಿ ವೈಯಕ್ತಿಕ ಪ್ರತಿಷ್ಠೆ, ನನ್ನ ಪ್ರತಿಷ್ಠೆ ಏನು, ನನ್ನ ಅಧಿಕಾರ ಏನು, ನನ್ನಲ್ಲಿರುವಂತ ಆಸೆಗಳೇನು, ನನ್ನಲ್ಲಿರುವಂತ ನಾಯಕತ್ವದ ಸಮಸ್ಯೆಗಳೇನು, ಇವೆಲ್ಲದರ ಬಗ್ಗೆ ನೋಡ್ಬೇಕಾಗಿತ್ತು. ಅದಕ್ಕೂ ಬಹಳ ಚಂದ ವರ್ಡ್ ಯೂಸ್ ಮಾಡ್ಯಾರ, ಇಂಪ್ರೂವ್ಡ್ ಔಟ್ಲುಕ್ ಅಂತ ಹೇಳಿ. ಔಟ್ಲುಕ್ ಇದು ಹೊರಗೆ ಕಾಣಿಸುವಂಥದ್ದು, ಒಳಗಿನಿಂದ ಇಲ್ಲ. ಇವು ಒಳಗಿನಿಂದ ಬೇರೆನೇ ಇದ್ದವು ಇನ್ನೂ ನನಗೆ. ಸೊ ಇವುಗಳ ಬಗ್ಗೆ ಕೂಡ ನಾವು ಗಮನ ಹರಿಸಬೇಕಾಗಿದ್ದಂಥದ್ದು ಬಹಳ ಪ್ರಮುಖ ಇದು. ಅಲ್ಲೆಲ್ಲ ಆಗ್ಯಾವ. ಈಗ ಭಾವನಾತ್ಮಕ ಆಯ್ತು, ಆರ್ಥಿಕವಾಯ್ತು, ಕೌಟುಂಬಿಕವಾಗಿ ಆಯ್ತು, ಸಾಮಾಜಿಕವಾಗಿ ಆಯ್ತು, ಎಲ್ಲವೂ ಆಯ್ತು. ಆದ್ರೆ ನನ್ನೊಳಗಿರುವಂತ ಇವುಗಳ ಬಗ್ಗೆ ಕೂಡ ನಾವು ಇವತ್ತು ಗಮನ ಹರಿಸಬೇಕಾಗೈತಿ. ಅವ್ರು ಬರೀತಾರ ಅವ್ರ ಮುಂದೆ, ಇವತ್ತು ಪ್ರತಿಯೊಬ್ಬನಿಗೂ ಕೂಡ ಲೀಡರ್ ಆಗ್ಬೇಕನ್ನುವಂತ ಆಸೆ ಇದೆ. ಮುಂದೆ ಬರ್ತದ ಆ ಪ್ಯಾರಾದಲ್ಲಿ. ಓದಿ ಸರ್ ಪ್ಲೀಸ್, ಇನ್ನೊಂದು ಪ್ಯಾರಾ ಓದಿ ಸಾಕು. ದೇಶದ ಪ್ರತಿ ಓರ್ವ ಹುಡುಗನು ರಾಷ್ಟ್ರ ನಾಯಕನಾಗುವ ಕನಸು ಕಾಣುತ್ತಾನೆ. ದೇಶದ ಅತ್ಯುನ್ನತ ವ್ಯಕ್ತಿ ಆಗುವ ಆಸೆ ಹೊಂದಿರುವನಾಗುತ್ತಾನೆ. ವಯಸ್ಕನಾಗಿ ಇದರ ಅಸಾಧ್ಯತೆಯನ್ನು ನೋಡಿದಂತೆ ತನ್ನ ಬಾಲಿಷ್ಯ ಕನಸುಗಳು ಬಗ್ಗೆ ಆತನು ಹಾಸ್ಯ ಮಾಡಬಲ್ಲವನಾಗುತ್ತಾನೆ. ಅತ್ಯುನ್ನತ ವ್ಯಕ್ತಿ ಆಗುವುದರಲ್ಲಿ ಆಗಲಿ ಅಥವಾ ಹಣ, ರಸಿಕತೆ, ಸ್ವಪ್ರತಿಷ್ಠೆ ವಿಷಯಗಳಲ್ಲಿ ಮುಂದುವರಿಯುವುದರಲ್ಲಿ ನಿಜವಾದ ಆನಂದವು ಸಿಗಲಾರದೆಂದು ಆತನು ಜೀವನದ ನಂತರ ಹಂತಗಳಲ್ಲಿ ಅರ್ಥ ಮಾಡಿಕೊಳ್ಳುತ್ತಾನೆ. ಜೀವನವು ಆತನಿಗೆ ನೀಡುತ್ತಿರುವುದನ್ನು, ಆತನು ಚೆನ್ನಾಗಿ ಉಪಯೋಗಿಸುತ್ತಿರುವುದನ್ನು ತನಕ ಆತನೇ ಸತೃಪ್ತಿ ದೊರೆಯುತ್ತದೆ ಎಂಬುದನ್ನು ಆತನು ಕಲಿತುಕೊಳ್ಳುತ್ತಾನೆ. ಇನ್ನು ಆತನಲ್ಲಿ ಆಕಾಂಕ್ಷೆಗಳು ಇವೆಯಾದರೂ ಅವುಗಳು ಅಶಬ್ದವಾಗಿಲ್ಲ. ಯಾಕೆಂದರೆ ಅವನು ಯಥಾರ್ಥವನ್ನು ಸ್ವೀಕರಿಸಲು ಕಲಿತಿದ್ದಾನೆ. ತನ್ನ ಯೋಗ್ಯ ಗಾತ್ರದಲ್ಲಿ ಇರಲು ಆತನು ಸಿದ್ಧನಿದ್ದಾನೆ.
ಎಸ್, ಯಾರಿಗೆ ಆಸೆ ಇಲ್ಲ? ನನಗೂ ಇದು ಆಸೆ. ಅವಕಾಶ ಸಿಕ್ಕರೆ ನಾನು ಪ್ರಧಾನಮಂತ್ರಿ ಆಗ್ಬೇಕಂತೀನಿ, ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕಂತೀನಿ. ಅಲ್ಲಿ ಬರೀತಾರ ಅವ್ರು ಚಂದ ಅಂದ್ರೆ US ಹೇಳ್ಕೊಂಡು ಬರೀತಾರೆ ಇಲ್ಲಿ ಇಂಗ್ಲಿಷ್ ನಲ್ಲಿ, ಬಟ್ ಇಲ್ಲಿ ಅವ್ರ ದೇಶದ ತಗೊಂಡಿಲ್ಲ. ಈ ನಮ್ಮ ದೇಶದಲ್ಲಿ ಇರುವಂತ ಪ್ರತಿಯೊಬ್ಬನು ನಾಯಕನಾಗ್ಬೇಕಂತ ಬಯಸ್ತಾನ. ಒಳ್ಳೆ ದೊಡ್ಡ ವ್ಯಕ್ತಿ ಆಗುದಂತ ತಪ್ಪನು? ಅತ್ಯುನ್ನತ ವ್ಯಕ್ತಿ ಆಗುದು, ಅಧಿಕಾರ ಹಿಡಿಯುವುದು ತಪ್ಪನು? ತಪ್ಪಲ್ಲ. ಯಾವಾಗ ನನ್ನ ಇತಿಮಿತಿಗಳು ನನಗೆ ಗೊತ್ತಾಗ್ತದ, ನನ್ನ ಲಿಮಿಟೇಷನ್ಗಳು ಏನು ಅನ್ನುವಂಥದ್ದು ನನಗೆ ಗೊತ್ತಾಗ್ತದೆ, ಅವಾಗ ನನಗ ನನ್ನದೇ ಆದಂತ ಈ ಚೈಲ್ಡಿಶ್ನೆಸ್, ಈ ಬಾಲಿಶ ಅಂತ ಹೇಳ್ತೀವಲ್ಲ, ಈ ಚೈಲ್ಡಿಶ್ನೆಸ್ ಕನಸುಗಳ ಬಗ್ಗೆ ನನಗೆ ಹಾಸ್ಯ ಮಾಡುವಂತ. ಹೌದು, ನಾನು ಬಯಸ್ತೀನಿ, ನಾನು ಕನಸು ಕಾಣ್ತೀನಿ, ಹೀರೋ ಆಗ್ಬೇಕಂತೀನಿ, ಅಂಬಾನಿ ಆಗ್ಬೇಕಂತೀನಿ, ಶೇರ್ ಮಾರ್ಕೆಟ್ನಾಗ ದುಡ್ಡು ಗಳಿಸ್ಬೇಕಂತೀನಿ, ನೌಕರಿಯಲ್ಲಿ ಅತ್ಯುನ್ನತ ಪದವಿಗೆ ಹೋಗ್ಬೇಕಂತೀನಿ, ನೌಕರಿ ಜೊತೆಗೆ ಇನ್ನೊಂದಿಷ್ಟು ಎಕ್ಸ್ಟ್ರಾ ಇನ್ಕಮ್ ಮಾಡ್ಕೋಬೇಕಂತ ಪಾರ್ಟ್ ಟೈಮ್ ಏನಾರ ಮಾಡೋಣ ಅಂತ ಯೋಚನೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆಸೆಗಳಿಗೇನು, ಕನಸುಗಳಿಗೇನು ಕಾಣ್ಲಿಕ್ಕೆ. ಆದ್ರೆ ಆಗ್ತಾವಿಲ್ಲ ಅನ್ನುವಂಥದ್ದು ಅದನ್ನ ನಾವು ನೋಡ್ಕೋಬೇಕು. ಆಗ್ತಾವ ಅಂದಾಗ ಅದ್ರ ಬೆನ್ನು ಹತ್ತಬೇಕು. ಆಗುದಿಲ್ಲ ಅಂತಲ್ಲ, ಮತ್ತೆ ಅದನ್ನು ಹೇಳ್ತಾರ ಅವ್ರು, ಆಗುದಿಲ್ಲ ಅಂತಲ್ಲ. 72ನೇ ವರ್ಷಕ್ಕೆ ರಾಜಕೀಯ ಚಾಲು ಮಾಡಿ ಅಮೆರಿಕದ ಪ್ರೆಸಿಡೆಂಟ್ ಆದಂತವನು ಡೊನಾಲ್ಡ್ ಟ್ರಂಪ್. 72ನೇ ವರ್ಷಕ್ಕೆ, 72ನೇ ವಯಸ್ಸಿಗೆ ರಾಜಕೀಯ ಸ್ಟಾರ್ಟ್ ಮಾಡಿ. ನಾವು ನೋಡ್ತೀವಲ್ಲ ಯಾಕೆ ಸಾಧ್ಯ ಇಲ್ಲನ ಅಂತ ಹೇಳಿ. ನಮ್ಮಲ್ಲಿ ರಗಡ್ ರಾಷ್ಟ್ರ ನಾಯಕರಾಗ್ಯಾರಲ್ಲ, ಯಾವ್ಯಾವ ಪರಿಸ್ಥಿತಿಯಿಂದ ಎಲ್ಲೆಲ್ಲಿ ಹೋಗ್ಯಾರ. ಆ ಕನಸು ಕಾಣುದು ತಪ್ಪನ್ನಂಗಿಲ್ಲ, ಆದ್ರೆ ಆ ಕನಸುಗಳಲ್ಲಿ ಬಾಲಿಶತನ ಇರಬಾರ್ದು. ಆ ಕನಸುಗಳನ್ನ ಸಾಕಾರ ಮಾಡ್ಲಿಕ್ಕೆ ನಾನೆಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ, ನನ್ನಲ್ಲಿ ಏನೇನು ಆ ಕಂಟೆಂಟ್ ಇದೆ, ಆ ವಿಷಯಗಳಿದೆ, ಆ ಯೋಗ್ಯತೆ ಇದೆ ಅನ್ನುವಂಥದ್ದನ್ನ ನಾನು ನೋಡ್ಕೋಬೇಕಾಗ್ತದೆ. ಅದನ್ನ ನೋಡ್ಕೋಬೇಕಾಗ್ತದೆ. ಹಂಗಂತೇಳಿ ನನ್ನ ಕೈಲಿ ಏನೂ ಆಗುದಿಲ್ಲ ಅಂತೇಳಿ ಅಲ್ಲ. ನನ್ನ ಲಿಮಿಟೇಷನ್ ಏನು, ನನ್ನ ಇತಿಮಿತಿಗಳೇನು, ಅದರಲ್ಲಿ ನಾನು ಮುಂದುವರಿಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಇಲ್ಲದೆ ಕುಂದ್ರಬಾರ್ದು ಅಂತ ಹೇಳ್ತಾರ. ಸ್ವಪ್ರತಿಷ್ಠೆ ವಿಷಯಗಳಲ್ಲಿ ಮುಂದುವರಿಯುವುದರಲ್ಲಿ ನಿಜವಾದ ಆನಂದವು ಸಿಗಲಾರದೆಂದು ಆತನ ಜೀವನದ ನಂತರದ ಹಂತಗಳಲ್ಲಿ ಅರ್ಥ ಮಾಡಿಕೊಳ್ತಾನೆ. ಸ್ವಪ್ರತಿಷ್ಠೆ ಇಟ್ಟುಕೊಂಡು ಬೇಡಪ್ಪ, ನನಗದು ಬೇಡ, ನನಗೆ ಆ ಕೆಲಸ ಬೇಡ, ನನಗೆ ಈ ಕೆಲಸ ಬೇಡ, ನಾನು ಅದನ್ನ ಮಾಡೋದಿಲ್ಲ, ನಾನು ಇದನ್ನ ಮಾಡೋದಿಲ್ಲ, ನಂದ ಲೆವೆಲ್ ಬೇರೆ ಇಲ್ಲ. ಈ ಸ್ವಪ್ರತಿಷ್ಠೆ ವಿಷಯದಲ್ಲಿ ಮುಂದುವರೆದ್ರೆ ನಾವು ಮಂಗೆ ಆಗ್ತೀವಿ. ಜೀವನ ನಮ್ಗೆ ಏನೇನು ಕೊಡ್ತದ ಅದನ್ನ ನಾನು ಉಪಯೋಗಿಸ್ಕೋಬೇಕು, ನಾನು ಯೂಸ್ ಮಾಡ್ಕೋಬೇಕು. ಅಲ್ಲಿ ನಮಗೆ ಸಂತೃಪ್ತಿ ಸಿಗ್ತದೆ. ಸಿಕ್ಕಿದ್ದನ್ನು ತಗೊಳ್ಳಿಲ್ಲ ಅಂದ್ರೆ ಹೆಂಗೆ? ಬಂದಂತ ಅವಕಾಶಗಳನ್ನು ಕೂಡ ಬಿಟ್ರೆ ಹೇಗೆ? ಈ ಅವಕಾಶಗಳನ್ನ ನಾವು ಉಪಯೋಗ ಮಾಡ್ಕೋಬೇಕು, ಅವಾಗ ನಮಗೆ ಸಂತೃಪ್ತಿ ಸಿಗ್ತದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಕಲಿತೀವಿ. ನಮ್ಮಲ್ಲಿ ಸಾಕಷ್ಟು ಆಸೆಗಳಿದಾವೆ, ಆಕಾಂಕ್ಷೆಗಳಿದಾವೆ, ಅವುಗಳು ಅಸಂಬದ್ಧ ಅಲ್ಲ ಅಂತ ಹೇಳ್ತಾರ ಅವರು. ಆಸೆಗಳಿರಬಾರ್ದು, ಆಕಾಂಕ್ಷೆಗಳಿರಬಾರ್ದು ಅಂತಲ್ಲ. ಇದ್ದಂತ ಆಸೆಗಳನ್ನ, ಆಕಾಂಕ್ಷೆಗಳನ್ನ, ಕಲ್ಪನೆಗಳನ್ನ, ಇಮ್ಯಾಜಿನೇಷನ್ಗಳನ್ನ ನಮ್ಮ ವಿಲ್ ಅಂತ ಹೇಳ್ತಾರೆ ಇಲ್ಲಿ. ಅವುಗಳನ್ನ ಯಥಾರ್ಥವಾಗಿ ನಾವು ಸ್ವೀಕಾರ ಮಾಡ್ಲಿಕ್ಕೆ ಕಲ್ತೀವಿ. ಇವತ್ತು ನನ್ನಲ್ಲಿ ಏನಿದೆ ಅದನ್ನ ನಾನು ಒಪ್ಕೊಳಕ್ ರೆಡಿ ಇದ್ದೀನಿ. ಅದ್ರ ಜೊತೆಗೆ ನನ್ನ ಯೋಗ್ಯ ಗಾತ್ರದಲ್ಲಿ ನಾನು ಇರಲು ಸಿದ್ಧನಿದ್ದೇನೆ. ನನ್ನ ಯೋಗ್ಯತೆಯನ್ನು ನಾನು ಅರ್ಥ ಮಾಡ್ಕೋಬೇಕು. ಆ ಯೋಗ್ಯತೆ ಅಂದ್ರೆ ಆ ಯೋಗ್ಯತೆ ಮೇಲೆ ಜೀವನ ಮಾಡ್ಲಿಕ್ಕೆ ಆಗ್ತದೆ. ನನ್ನಲ್ಲಿ ಏನಿದೆ ಅದನ್ನ ಹೊರಗೆ ಹಾಕ್ಲಿಕ್ಕೆ ರೆಡಿ ಆಗಬೇಕು. ನನಗೆ ಯೋಗ್ಯತೆನೇ ಇಲ್ಲ ಬಿಡಂತ ಸುಮ್ ಕುಂತ್ರ ಆಗುದಿಲ್ಲ. ಮತ್ತೆ ಅದಕ್ಕೆ ನಾನು ರೆಡಿ ಇರ್ಬೇಕು. ನನ್ನಲ್ಲಿರುವಂತ ಆಸೆಗಳು ತಪ್ಪಲ್ಲ ಅಂತ ಹೇಳ್ತಾರ ಅವ್ರು. ನನ್ನಲ್ಲಿ ಆಸೆಗಳು ಇದಾವು, ಆಕಾಂಕ್ಷೆಗಳಿದಾವು, ಅವುಗಳು ಅಸಂಬದ್ಧವಲ್ಲ, ಸಂಬಂಧ ಇದ್ದದವು, ಸಿದ್ಧವಾಗುವಂತಹವು. ಅವು ಏನದಾವು ಅವುಗಳನ್ನ ನಾನು ಸ್ವೀಕಾರ ಮಾಡ್ಲಿಕ್ಕೆ ರೆಡಿ ಇದ್ದೀನಿ. ಅದ್ರ ಜೊತೆಗೆ ನನ್ನ ಯೋಗ್ಯತೆ ಏನದ ಆ ಯೋಗ್ಯತೆಗೆ ತಕ್ಕಂಗೆ ಈ ಜೀವನದಲ್ಲಿ ನಾನು ಇರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಆ ಯೋಗ್ಯತೆ ಒಳಗೆ ಬಿಟ್ಟು ಆ ಯೋಗ್ಯತೆ ದಾಟಿನೂ ಹೋಗೋದಿಲ್ಲ, ಹಂಗಂತ ಯೋಗ್ಯತೆ ಇಲ್ಲ ಅಂತನೂ ಕುಂದ್ರುದಿಲ್ಲ. ಎಸ್, ವಾಟ್ ಎವರ್ ಯು ಹ್ಯಾವ್ ಪೊಟೆನ್ಶಿಯಲ್ ಯು ಜಸ್ಟ್ ಥ್ರೋ ಔಟ್ ಅಂತ ಹೇಳ್ತಾರ. ಮಾಡ್ರಿ, ಈ ಕೆಲಸ ಮಾಡ್ರಿ, ಅದಕ್ಕೆ ರೆಡಿ ಆಗ್ರಿ ಅಂತ ಹೇಳ್ತಾರೆ. ಸಾಕಷ್ಟು ಜನ ನಾಳೆ ಈ ಕುಡುಕರ ಮೇಲೆ ಅಥವಾ ಹೇಗೆ ಬಂದಂತ ಯುವಕರ ಮೇಲೆ ಆದಂತ ಒಂದಿಷ್ಟು ರಿಸರ್ಚ್ಗಳ ಬಗ್ಗೆ ಬರೀತಾರೆ. ನಾಳೆ ಅದನ್ನ ನೋಡೋಣ. ಇವತ್ತು ನಿಲ್ಸೋಣ ಸ್ನೇಹಿತರೆ. ನಾಳೆ ಇದನ್ನ ಕಂಪ್ಲೀಟ್ ಮಾಡಕ್ ಆಗ್ತದೆ. ನಾಳೆ ಇದನ್ನ ನಾಳೆ ಒಂದು ದಿನ ಶುಕ್ರವಾರ, ನಾಳೆ ಸಾಯಂಕಾಲ ಇದನ್ನ ಕಂಪ್ಲೀಟ್ ಮಾಡೋಣ ಸ್ನೇಹಿತರೆ. 12ನೇ ಹೆಜ್ಜೆ ಅಂದ್ರೆ
ನಾವು ಹೇಳ್ತೀವಲ್ಲ 12ನೇ ಹೆಜ್ಜೆ ಅಂದ್ರೆ ಸಂದೇಶ ಕೊಡೋದಂತ ಅರ್ಥ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ಅಲ್ಲಿ ಸಂದೇಶದ ಬಗ್ಗೆ ಏನೂ ಇಲ್ಲ ಸಂದೇಶದ ಬಗ್ಗೆ ಏನೂ ಇಲ್ಲ. ಅಲ್ಲಿ ಆ ಸಂದೇಶವನ್ನ ಕೊಡಬೇಕಂದ್ರೆ ನಮ್ಮಲ್ಲಿ ಅನ್ನುವಂಥದ್ದಿದೆ, ನಮ್ಮಲ್ಲಿ ಏನೇನ್ ಇರ್ಬೇಕನ್ನುವಂಥದ್ರ ಬಗ್ಗೆ ಬಹಳ ವಿಸ್ತಾರವಾಗಿ ಬರ್ದಾರ. ಸಂದೇಶ ಕೊಡೋದ್ರ ಬಗ್ಗೆ ಬಿಗ್ ಬುಕ್ ಅಲ್ಲಿ ಇದೆ, ಯಾವ ರೀತಿ ಇತರರೊಡನೆ ಕಾರ್ಯಾಚರಣೆ ಅನ್ನುವಂಥದ್ದು ಏನಿದೆ ಅದ್ರೊಳಗೆ ನಾವು ಇತರರಿಗೆ ಈ ಸಂದೇಶವನ್ನು ಕೊಡಬೇಕಾದ್ರೆ ಏನೇನು ಪಾಲಿಸಬೇಕು, ಏನೇನು ಮಾಡಬೇಕು, ಹೇಗಿರ್ಬೇಕು ಅಥವಾ ಹೇಗೆ ಮಾತನಾಡ್ಬೇಕು ಅನ್ನುವಂಥದ್ದು ಅಲ್ಲದ. ಆದ್ರೆ 12ನೇ ಹೆಜ್ಜೆ ಸಂದೇಶವನ್ನು ಕೊಡಬೇಕಾದ್ರೆ ನಾನು ಏನೇನು ನೋಡ್ಕೊಂಡಿರ್ಬೇಕು, ನನ್ನಲ್ಲಿ ಏನೇನು ಇರಬೇಕು ಕಂಟೆಂಟ್ ಅನ್ನುವಂಥದ್ದು ಇಲ್ಲಿ ಕೊಟ್ಟಿದ್ದಾರೆ. ಸೊ ನಾಳೆಗೆ ಇದನ್ನ ಮುಗಿಸೋಣ ಸ್ನೇಹಿತರೆ. ಸೊ ಇವತ್ತು ನನ್ನ ಜೊತೆ ಓದಿದಂತ ಪ್ರಶಾಂತ ಧಾಮದ ಸ್ನೇಹಿತರಿಗೆ ತುಂಬಾ ಧನ್ಯವಾದಗಳು, ಹಾಗೂ ಚೇರ್ಪರ್ಸನ್ ಶಕ್ತಿ ಪ್ರಸಾದ್ ಅವರಿಗೂ ಕೂಡ ತುಂಬಾ ಧನ್ಯವಾದಗಳು, ಆಲಿಸಿದ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.